ಅದು ಅದರಲ್ಲಿರೋಂಥ ಕೊಳೆನ ಯಾವ ಥರ ಕಳ್ಕೊಳ್ಳುತ್ತೆ, ಅದು ದರ್ಪಣ, ಚಿತ್ತನ ದರ್ಪಣ ಯಾವ ರೀತಿ ಕ್ಲೀನ್ ಆಗುತ್ತೆ. ಶ್ರವಣಾನಂತರ ಶ್ರೀಕೃಷ್ಣ ಸಂಕೀರ್ತನ ಯಾವಾಗ ಅದರ ಹೃದಯದಲ್ಲಿ ಬಿಡುತ್ತೋ ಅವಾಗ ಅದು ಎಲ್ಲ ಅವಿದ್ಯೆಯಿಂದ ದೂರ ಆಗತ್ತೆ ಅಂತ ಭಕ್ತಿವಿನೋದರು ಹೇಳಿದ್ರು. ಸೊ ಇವಾಗ ನಾವು ಇನ್ನೊಂದು ನೋಡ್ತೀವಿ. ಇಲ್ಲಿ ನಮ್ದು ಶುದ್ಧಿ ಮಾಡ್ತಾ ಇರೋದ ಕ್ರಿಯೆ ಯಾವುದು? ನಮ್ಮನ್ನ ಶುದ್ಧಿ ಮಾಡ್ತಾರ ಕ್ರಿಯೆ, ಮಾರ್ಜನ ಮಾಡ್ತಾರಂತ ಕ್ರಿಯೆ ಅಂತಂದ್ರೆ ಇದು ಶ್ರೀಕೃಷ್ಣ ಸಂಕೀರ್ತನ ಅಲ್ವಾ. ಸೊ ಇದು ಒಂದ್ ರೀತಿ ಜಾಡು ಅಂದ್ರೆ ಪರ್ಕೆ ರೀತಿ ಕೆಲಸ ಮಾಡ್ತಾ ಇದೆ. ಕಸ ಕಡ್ಡಿನ ಕ್ಲೀನ್ ಮಾಡೋಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಜಾಡನ್ನ ಪರ್ಕೆನ ಯೂಸ್ ಮಾಡ್ತೀವಿ. ಸೊ ನಮ್ಮ ಹೃದಯದಲ್ಲಿರೋಂಥ ಈ ಅಶುದ್ಧನ ಕ್ಲೀನ್ ಮಾಡೋದು ಸಂಕೀರ್ತನ, ಶ್ರೀಕೃಷ್ಣ ಸಂಕೀರ್ತನ ಆಗಿದೆ. ಸೊ ಈ ಅಶುದ್ಧನ ಕ್ಲೀನ್ ಮಾಡ್ತಾ ಇದೆ, ಇದು ಒಂದು ರೀತಿ ಪರ್ಕೆ ರೀತಿ ಮಾಡ್ತಾ ಇದೆ. ಓಕೆ, ಕೆಲವೊಂದ್ಸರಿ ಏನಾಗುತ್ತೆ, ನಮ್ಮ ತುಂಬಾ ಜಿಡ್ ಕಟ್ಕೊಂಡ್ಬಿಟ್ಟಿದ್ರೆ ಅದರಿಂದ ಪರ್ಕೆಯಿಂದ ಕ್ಲೀನ್ ಆಗಲ್ಲ. ಎಲ್ಲನೋ ಇಲ್ಲ ಏನೋ ಒಂದು ಜಿಡ್ ಕಟ್ಕೊಂಡ್ಬಿಟ್ಟಿದ್ರೆ ಪರ್ಕೆಯಿಂದ ಕ್ಲೀನ್ ಆಗಲ್ವಲ್ಲ. ಅದೇ ತರ ನಮ್ಮ ಹೃದಯದಲ್ಲಿ ತುಂಬಾ ಮಲ ಸೇರ್ಕೊಂಡಿದೆ ಅಂತ ಇಟ್ಕೊಳ್ಳಿ, ತುಂಬಾ ಗಟ್ಟಿಯಾಗಿರೋ, ತುಂಬಾ ವರ್ಷಗಳಿಂದ, ತುಂಬಾ ಅನಾದಿ ಕಾಲದಿಂದ ಸೇರ್ಕೊಂಡಿರುತ್ತೆ ನಮ್ಮಲ್ಲಿ. ಸೊ ಇದು ಬರೀ ಪರ್ಕೆಯಿಂದ ಹೋಗಲ್ಲ, ಅಲ್ಲಿಗೆ ಏನು ಮಾಡಬೇಕು, ಪರ್ಕೆಯಿಂದ ಹೋಗದಿರೋದಕ್ಕೆ ನೀರು ಹಾಕಿ ತೊಳಿತೀವಿ. ಓಕೆ, ಆ ನೀರು ಹಾಕಿ ತೊಳೆಯೋದ್ರಿಂದ ಮಾತ್ರ ಅದು ಶುದ್ಧಿ ಆಗುತ್ತೆ. ಬರೀ ಪರ್ಕೆಯಿಂದ ಆಗದಿರೋ ಕೆಲ್ಸಕ್ಕೆ ಏನ್ ಮಾಡ್ತೀವಿ, ನೀರು ಹಾಕಿ ಆ ಪರ್ಕೆಯಿಂದ ಉಜ್ಜುತ್ತೀವಿ, ಅದು ಹೋಗುತ್ತಲ್ವಾ. ಸೊ ಇಲ್ಲಿ ಅದೇ ರೀತಿ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಕಟ್ಕೊಂಡಿರೋಂಥ ತುಂಬಾ ಗಟ್ಟಿಯಾಗಿರೋಂಥ ಕೊಳೆಗೆ ಇವಾಗ ಬರೀ ಸಂಕೀರ್ತನೆಯಿಂದ ಆಗಲ್ಲ, ಜೊತೆಗೆ ಅದಕ್ಕೆ ನೀರು ತರೋದು ಬೇಕು. ಅಂದ್ರೆ ಬರೀ ಪರ್ಕೆಯಿಂದ ಆಗಲ್ಲ, ನೀರು ತರೋದು ಬೇಕು. ಈ ನೀರು ಏನು? ಇದನ್ನ ಯಾರು ಹೇಳ್ತಾರೆ, ತುಳಸಿದಾಸರು ಹೇಳ್ತಾರೆ. ತುಳಸಿದಾಸರು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ರಾಮಚಂದ್ರ ಮಾನಸದಲ್ಲಿ ಹೇಳ್ತಾರೆ, ಈ ನೀರು ಅನ್ನೋದೇ ಶುದ್ಧ ಭಕ್ತಿ, ಪ್ರೇಮ ಭಕ್ತಿ. ಪ್ರೇಮ ಭಕ್ತಿಯಿಂದ ಯಾವಾಗ ಕೃಷ್ಣ ಸಂಕೀರ್ತನೆ ಮಾಡ್ತೀವಿ ನೋಡಿ, ಕೃಷ್ಣ ಸಂಕೀರ್ತನೆ ಮಾಡ್ತಾ ಇದ್ದೀವಿ, ಯಾವ ರೀತಿ ಪ್ರೇಮ ಭಕ್ತಿಯಿಂದ ಮಾಡ್ತಾ ಇಲ್ಲ, ಶುದ್ಧ ಭಕ್ತಿಯಿಂದ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೀವಿ, ಜಸ್ಟ್ ಏನೋ ಮಾಡ್ತಾ ಇದೀವಿ, ಅಂದ್ರೆ ಅದು ಜಸ್ಟ್ ಪರ್ಕೆಲಿ ಕಸ ಗುಡಿಸ್ದಂಗೆ. ಅದು ಯಾವಾಗ ಶ್ರೀಕೃಷ್ಣ ಸಂಕೀರ್ತನ ಪ್ರೇಮ ಭಕ್ತಿಯಿಂದ ಮಾಡ್ತೀವೋ, ಈ ಮಾರ್ಜನ, ಈ ಕ್ಲೀನ್ ಅನ್ನೋದು ಎಷ್ಟು ಬೇಗ ಆಗುತ್ತೆ, ತುಂಬಾ ಬೇಗ ಆಗುತ್ತೆ. ಪ್ರೇಮ ಇಲ್ದಿರ ನಾವು ಸಂಕೀರ್ತನೆ ಮಾಡಿದಾಗ ಸ್ವಲ್ಪ ಅದ್ರದ್ದು ಫಲ ಕಡಿಮೆನೆ. ಪ್ರೇಮ ಇರ್ಬೇಕಲ್ವ. ನಾವು ಹೋರಾಟ ಮಾಡ್ತಾರೆ, ಇಷ್ಟೆಲ್ಲ ಮಾಡ್ತಾ ಇರೋದು ಪ್ರೇಮ ಭಕ್ತಿಗೋಸ್ಕರ, ನಾರ್ಮಲ್ ಭಕ್ತಿಗಲ್ಲ, ಕೃಷ್ಣನ ಪ್ರೇಮ ಭಕ್ತಿಗೋಸ್ಕರ. ಈ ಪ್ರೇಮ ಭಕ್ತಿ ಸಿಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಶುದ್ಧ ಪ್ರೇಮ ಭಕ್ತಿಗೆ, ನಾವು ಪ್ರೇಮ ಭಕ್ತಿಯಿಂದ ಹರೇ ಕೃಷ್ಣ ಮಂತ್ರನ ಜಪ ಮಾಡಿದಾಗ ನಮಗೆ ನಮ್ಮ ಮನಸ್ಸು ಬೇಗ ಕ್ಲೀನ್ ಆಗುತ್ತೆ. ಸೊ ಇದೊಂದನ್ನ ತುಳಸಿದಾಸರು ಹೇಳ್ತಾರೆ. ತುಳಸಿದಾಸರು ರಾಮಚಂದ್ರ ಮಾನಸದಲ್ಲಿ ಇದನ್ನ ಹೇಳ್ತಾರೆ. ಓಕೆ, ನಾವು ನೀರು ಹಾಕಿ ಪರ್ಕೆ ತಗೊಂಡು ಮನಸ್ಸನ್ನ ಕ್ಲೀನ್ ಮಾಡ್ತಾ ಇದ್ದೀವಿ. ಇನ್ನ ಕ್ಲೀನ್ ಆಯ್ತು, ಇನ್ನ ಕ್ಲೀನ್ ಆಗ್ತಾ ಇದೆ. ಆದ್ರೆ ಇದಕ್ಕಿನ್ನ ಕ್ಲೀನ್ ಮಾಡುವಂತ ಪ್ರೊಸೆಸ್ ಇನ್ನೊಂದಿದೆ. ಅಂದ್ರೆ ಸಂಕೀರ್ತನ ಬಿಟ್ಟು ಇನ್ನೊಂದು ಹೇಳ್ತಾರೆ ತುಳಸಿದಾಸರೇ, ಇನ್ನೊಂದು ಹೇಳ್ತಾರೆ. ಅದೆಂಗೆ ಸಂಕೀರ್ತನಕ್ಕೆ ಲಿಂಕ್ ಆಗುತ್ತೆ ಅಂತ ನೋಡೋಣ. ಅವ್ರು ಬೇರೆ ರೀತಿನೇ ಹೇಳ್ತಾರೆ, ಆದ್ರೂ ಕೂಡ ಈ ಸಂಕೀರ್ತನಕ್ಕೆ ಅದು ಲಿಂಕ್ ಆಗುತ್ತೆ. ಹೆಂಗೆ ಅಂದ್ರೆ ಅವ್ರು ಹೇಳ್ತಾರೆ, ಶ್ರೀ ಗುರು ಚರಣ ರಜ ನಿಜ ಮನ ಮುಕುರ ಸುಧಾರಿ ಅಂತ ಹೇಳ್ತಾರೆ. ಏನು, ಶ್ರೀ ಗುರು ಚರಣ ರಜ, ಶ್ರೀ ಗುರು ಚರಣ ರಜ, ಶ್ರೀ ಗುರುದು ಸದ್ಗುರುದು ಚರಣ ಅಂದ್ರೆ ಪಾದಕಮಲ, ಅದ್ರ ರಜ ಅಂತಂದ್ರೆ ಧೂಳು, ರಜ. ಇದು ಶ್ರೀ ಗುರು ಪಾದದಲ್ಲಿರಂತ ರಜ ಅಂದ್ರೆ ಧೂಳಿನ ಕಾಡ, ನಿಜ ಮನ ಮುಕುರ ಸುಧಾರಿ. ಮುಕುರ ಅಂದ್ರೆ ಕನ್ನಡಿ, ದರ್ಪಣ, ಕನ್ನಡಿ. ನಿಜ ಮನ, ನಮ್ದು ಮನನ ಸುಧಾರಣೆ ಮಾಡುತ್ತೆ, ಅಂದ್ರೆ ಕ್ಲೀನ್ ಮಾಡುತ್ತೆ. ಯಾವುದು, ಶ್ರೀ ಗುರುದು ಶರಣದಲ್ಲಿರಂತ ಧೂಳು. ಸೊ ನೋಡಿ, ಇವರು ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಸಂಕೀರ್ತನ ನಮ್ಮನ್ನ ಉದ್ಧಾರ ಮಾಡುತ್ತೆ, ಕ್ಲೀನ್ ಮಾಡುತ್ತೆ ನಮ್ಮ ಮನಸ್ಸನ್ನ ಅಂತ ಹೇಳ್ತಾವ್ರೆ. ಇಲ್ಲಿ ತುಳಸಿದಾಸರು ಹೇಳ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ, ಗುರುದು ಚರಣದ್ದು ರಜ ಅಂದ್ರೆ ಕಣ, ಧೂಳಿನ ಕಣ ನಮ್ಮನ್ನ ಮನಸ್ಸನ್ನ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವೆರಡರಲ್ಲಿ ಯಾವ ಸರಿ? ಇವಾಗ
ತುಳಸಿದಾಸರು ಕೂಡ ನಮ್ಮ ಗುರು ಸಂಬಂಧದಲ್ಲಿ ಇರೋರು, ಅವರು ಕೂಡ ಚೈತನ್ಯ ಮಹಾಪ್ರಭು ಅಷ್ಟೇ ವ್ಯಾಸ ಮಹರ್ಷಿಯಿಂದ ಅವತಾರ ಆಗಿರೋರು. ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ. ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ? ಶ್ರೀಕೃಷ್ಣ ಸಂಕೀರ್ತನದಿಂದ ಮನಸ್ಸು ಯುದ್ಧ ಆಗುತ್ತೆ ಅಂತ. ತುಳಸಿದಾಸರು ಹೇಳ್ತಾ ಇದ್ದಾರೆ, ಗುರು ಚರಣದು ರಜಾದಿಂದ ಆಗುತ್ತೆ, ನಮ್ದು ಮನಸ್ಸು ಶುದ್ಧ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎರಡು ಸರಿ. ಈಗ ಚೈತನ್ಯ ಮಹಾಪ್ರಭು ಸರಿನಾ ಇಲ್ಲ ತುಳಸಿದಾಸ್ ಸರಿನಾ? ಚೈತನ್ಯ ಮಹಾಪ್ರಭುನ ಸರಿನಾ? ಹಾಗಾದ್ರೆ ತುಳಸಿದಾಸನ ಬಿಟ್ಬಿಡೋಣ? ಎರಡೂ ಸರಿ. ಯಾವ ರೀತಿ ಸರಿ ನೋಡಿ, ತುಳಸಿದಾಸರು ಹೇಳಿರೋದು ಯಾವ ತರ ಆಗತ್ತೆ? ಅಕಸ್ಮಾತ್ ಒಬ್ಬ ವ್ಯಕ್ತಿ ಗುರುಗೆ ಆಶ್ರಯ ಆಗಿ, ಗುರುದು ಚರಣ ಆಶ್ರಯ ಪಡೆದು, ಗುರು ಹೇಳ್ದಂಗೆ ಅಕಸ್ಮಾತ್ ಶ್ರೀಕೃಷ್ಣ ಸಂಕೀರ್ತನ ಮಾಡಿದ್ರೆ, ಗುರು ಚರಣದ್ರೆ ರಜಾ ಅಂತಂದ್ರೆ ಅದನ್ನೇ. ಸೊ ಗುರು ಏನ್ ಹೇಳ್ತಾ ಇದಾರೆ? ಗುರು ಹತ್ರ ಹೋಗ್ತೀವಿ, ಗುರು ಏನ್ ಹೇಳ್ತಾರೆ? ನನ್ ಜಪ ಮಾಡಿಂತಾರ, ಇಲ್ಲ ಇನ್ನೊಂದು ಬೇರೆ ಮಾಡಿಂತಾರ, ಶ್ರೀಕೃಷ್ಣ ಸಂಕೀರ್ತನ ಮಾಡಿ ಅಂತ ಹೇಳೋದವ್ರು. ನಮ್ಗೆ ಕೊಡ್ಬೇಕಾದ್ರೆ ದೀಕ್ಷೆ ಕೊಡ್ಬೇಕಾದ್ರೆ ಏನ್ ಹೇಳ್ತಾ ಇದಾರೆ? ಅಜು ನಿಜ ಗುರು ಏನ್ ಹೇಳ್ತಾರೆ? ಭಗವಂತ ನಾಮ ಜಪ ಮಾಡಿ ಅಂತ ನಮ್ಗೆ ದೀಕ್ಷೆ ಮಾಡ್ಕೊಡ್ತಾರೆ ಅಲ್ವಾ? ಸೊ ಹಿಂಗ ಅಂದ್ಮೇಲೆ ಅರ್ಥ ಏನು? ಗುರು ಆಶ್ರಯದ ಕೆಳಗಡೆ ಗುರುಗೆ ಶರಣಾಗಿ ಗುರು ಮುಖಾಂತರ ನಾವು ಶ್ರೀಕೃಷ್ಣ ಸಂಕೀರ್ತನ ಮಾಡಿದ್ರೆ ಏನಾಗತ್ತದು? ಫಲ ತುಂಬ ಜಾಸ್ತಿ, ಬೇಗ. ನಾವೇ ಈಗ ಸಂಕೀರ್ತನೆ ಮಾಡಿದ್ರೆ ಸಂಕೀರ್ತನೆಗೆ ಎಷ್ಟು ಸ್ವಲ್ಪ ಅದು ಶುದ್ಧಿ ಮಾಡೋಂಥ ಗುಣ ಇದೆ, ಇಲ್ಲ ಅಂತಲ್ಲ. ಆದರೆ ಇನ್ನೂ ಅದ್ರದ್ದು ಪವರು ಇನ್ನೂ ಬೇಗ ಆಗಬೇಕು ಅಂದರೆ ಒಬ್ಬ ಗುರು ಆಶ್ರಯ ಪಡೆದು ಗುರು ಹೇಳ್ದಂಗೆ ಅದನ್ನು ನಾವು ಸಂಕೀರ್ತನೆ ಮಾಡಿದಾಗ ಏನಾಗುತ್ತೆ? ಅದ್ರದ್ದು ಫಲ ಜಾಸ್ತಿ, ಬೇಗ ಫಲನೂ ಜಾಸ್ತಿ, ಬೇಗನೂ ಕೂಡ ಆಗುತ್ತೆ. ಇದನ್ನ ಹೇಳ್ತಾ ಇರೋದು ಏನು? ಗುರು ಚರಣ. ಅವ್ರು ಕರೆಕ್ಟು, ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಮುಂದುವರೆದ ಭಾಗ ಹೇಳ್ತಾ ಇದ್ದಾರೆ. ಇನ್ನ ಓಕೆ, ಸಂಕೀರ್ತನೆ ಮಾಡಬೇಕು, ಗುರುದು ಆಶ್ರಯ ಪಡೆದು ನೀವು ಮಾಡಿ ಇನ್ನ ಬೇಗ ಮಾಡ್ತೀರಾ. ಇದು ತುಳಸಿದಾಸದು ವ್ಯಾಖ್ಯಾನ ಇದು. ಆದರೆ ಯಾವಾಗ ನಮ್ಗೆ ಇನ್ನೂ ಚೆನ್ನಾಗಿ ಬೇಕು, ಗುರು ಆಶ್ರಯ ಪಡೆದು ಗುರುದು ಮಾರ್ಗದರ್ಶನದ ಮೇಲೆ ನಾವು ಶ್ರೀಕೃಷ್ಣ ಸಂಕೀರ್ತನೆ ಮಾಡಿದಾಗ ಇನ್ನೂ ಫೋರ್ಸ್ ಜಾಸ್ತಿ ಆಗುತ್ತೆ, ನಮ್ದು ಇನ್ನೂ ಮನಸ್ಸು ಶುದ್ಧಿ ಆಗುತ್ತೆ. ಓಕೆ, ಇನ್ನೂ ಒಂದಿದೆ, ಇದಲ್ದಿರ ಇನ್ನೊಬ್ರು ಹೇಳ್ತಾರೆ, ಇದಕ್ಕೆ ಇನ್ನೊಂದು ಸೇರಿಸ್ತಾರೆ. ಯಾವ ರೀತಿ? ಅವರು ಬೇರೆ ಥರನೇ ಹೇಳ್ತಾರೆ, ಯಾವ ಥರ ಮನಸ್ಸು ಶುದ್ಧಿ ಆಗುತ್ತೆ ಅಂತ. ಯಾರು ಹೇಳೋದು? ವೇದವ್ಯಾಸರೇ ಛಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಇದು ತುಂಬ ಫೇಮಸ್ ಶ್ಲೋಕ, ಎಲ್ಲ ಕಡೆ ಪ್ರಭುಪಾದ ಕೊಟ್ಟು ಮಾಡ್ತಾರೆ. ಆಹಾರ ಶುದ್ಧೋ ತತ್ವಶುದ್ಧಿ, ತತ್ವಶುದ್ಧೋ ಧ್ರುವ ಸ್ಮೃತಿ, ಸ್ಮೃತಿ ಲಬ್ಧೆ ಸರ್ವಗ್ರಂಥಿನ ವಿಪ್ರಮೋಕ್ಷ ಅಂತ ಹೇಳ್ತೀವಿ. ಇದನ್ನ ಕೇಳಿದ್ದೀರಾ? ಎಲ್ಲರೂ ಕೇಳ್ತಾರೆ, ಇದನ್ನು ಎಲ್ಲ ಕಡೆ ಹೇಳ್ತಾರೆ ಇದನ್ನು. ಆಹಾರ ಶುದ್ಧ, ಇವರು ಹೇಳ್ತಾ ಇದ್ದಾರೆ, ಯಾವಾಗ ನಾವು ತಿನ್ನೋಂಥ ಆಹಾರ ಶುದ್ಧ ಆಹಾರ ಆಗಿರುತ್ತೋ ಅದು ತತ್ವ ಶುದ್ಧಿ ಮಾಡುತ್ತೆ. ನಮ್ಮದು ತತ್ವ ಅಂತಂದರೆ ನಮಗೆ ಬರೋಂಥ ಜ್ಞಾನನ ಶುದ್ಧಿ ಮಾಡುತ್ತೆ. ಅಂದರೆ ನಮ್ಗೆ ಏನೇನು ತಗೋತಾ ಇದ್ದೀವೋ, ನಮ್ಮ ಗ್ರಂಥಿಗಳು ಏನೇನಿದೆಯೋ ಅದನ್ನೆಲ್ಲ ಶುದ್ಧಿ ಮಾಡುತ್ತೆ. ತತ್ವ ಶುದ್ಧಿ ಆದರೆ, ಅದು ಶುದ್ಧಿ ಆದರೆ ಏನು? ಧ್ರುವ ಸ್ಮೃತಿ ಅಂತಂದರೆ ಜ್ಞಾಪಶಕ್ತಿ. ನಮ್ಮದು ಜ್ಞಾಪಶಕ್ತಿ, ನಮ್ಮದು ಮಸ್ತಿಷ್ಕ, ನಮ್ಮದು ಬುದ್ಧಿ, ಮನಸ್ಸೆಲ್ಲ ಏನಾಗುತ್ತೆ? ಧ್ರುವ ಅಂದರೆ ದೃಢ ಆಗುತ್ತೆ. ಒಂದು ದೃಢ ನೆಲೆಗೆ ಬರುತ್ತೆ. ಅದು ಬಿಟ್ಟರೆ ಬೇರೆ ಕಡೆ ಅನ್ಯ ಮಾರ್ಗಕ್ಕೆ ಹೋಗಲ್ಲ. ಯಾವಾಗ ಶ್ರುತಿ ದೃಢ ಆಯಿತು, ನಮ್ಮದು ಜ್ಞಾಪಶಕ್ತಿ ದೃಢ ಆಯಿತು, ನಮಗೆ ಅದ್ರದ್ದು ದೃಢತೆ ಬಂತು, ಆವಾಗ ಸರ್ವಗ್ರಂಥಿನ, ನಮ್ದು ಎಲ್ಲ ಗ್ರಂಥಿ ಅಂದರೆ ನಮ್ಮದು ದೇಹದಲ್ಲಿರೋಂಥ ಎಲ್ಲ ಗ್ರಂಥಿಗಳು, ಮನಸ್ಸು, ಬುದ್ಧಿ, ಅಹಂಕಾರ, ನಮ್ಮದು ಎಲ್ಲ ಗ್ರಂಥಿಗಳು ಶುದ್ಧ ಆಗಿ ವಿಪ್ರಮೋಕ್ಷ, ವಿಪ್ರದ ಕಡೆ ಹೋಗುತ್ತೆ. ಅಂದರೆ ಶುದ್ಧಿ ಆಗುತ್ತೆ ಅಂತ ಅರ್ಥ. ನಮ್ಮ ಮನಸ್ಸು, ಬುದ್ಧಿ ಎಲ್ಲ ಶುದ್ಧಿ ಆಗ್ತಾ ಇದೆ. ಯಾವುದರಿಂದ ಶುರುವಾಯ್ತಿದ್ದು? ಎಲ್ಲಿಂದ ಶುರುವಾಯಿತು? ಇವ್ರು ಹೇಳೋ ಪ್ರಕಾರ ಆಹಾರ ಶುದ್ಧ. ಇಲ್ಲಿ ಇವ್ರು ಹೇಳ್ತಾ ಇರೋದು ಆಹಾರ ಶುದ್ಧ ಆಹಾರ ತಿಂದಾಗ ಇದು ಶುರುವಾಯಿತು. ಈ ಥರ ಎಲ್ಲ ಅಲ್ವಾ? ನಿಜ. ನಾವು ಒಂದು ಇದಕ್ಕೆ ಹೋದ್ವಿ, ಏನು ಮೋಕ್ಷದ ಕಡೆ ಹೋದ್ವಿ ಅಂದರೆ ನಮ್ದೆಲ್ಲ ಶುದ್ಧ ಆಯಿತು, ಮನಸ್ಸು ಶುದ್ಧ ಆಯಿತು, ಬುದ್ಧಿ ಶುದ್ಧ ಆಯಿತು, ಅಹಂಕಾರ ಶುದ್ಧ ಆಯಿತು, ಮೋಕ್ಷದ ಕಡೆ ಹೋದ್ವಿ. ಯಾವಾಗ? ಆಹಾರ ಶುದ್ಧವಾಗಿ ತಿಂದಾಗ. ಶುದ್ಧ ಆಹಾರ ಅಂದರೆ ಯಾವುದು? ತರಕಾರಿ ಆಹಾರನಾ? ಸಾತ್ವಿಕ ಆಹಾರನಾ? ಶುದ್ಧ ಆಹಾರ ಕರೆಕ್ಟು. ಸತ್ವಗುಣ ಇರೋಂಥದ್ದು ತರಕಾರಿ, ಈ ಥರ ಸತ್ವಗುಣ ಇರೋಂಥ ಆಹಾರ ಶುದ್ಧ ಸತ್ವ ಇದು. ಆದರೆ ಯಾವಾಗ ಶುದ್ಧ ಅಂತ ಹೇಳ್ತಿದ್ವೋ, ಭಗವಂತನಿಗೆ ಮಾಡುವಂಥ ಆಹಾರ ಶುದ್ಧ, ಅದನ್ನ ಹೇಳ್ತಾ ಇರೋದು. ಶುದ್ಧ ಆಹಾರ ತಿಂದಾಗ, ಭಗವಂತನಿಗೆ ಕೊಟ್ಟ ನೈವೇದ್ಯ ಮಾಡಿದಂಥ ಆಹಾರ ತಿಂದಾಗ ಅದು ಶುದ್ಧವಾಗಿರುತ್ತೆ. ಇದು ನಮ್ಗೆ ಏನ್ ಮಾಡುತ್ತೆ? ನಮ್ದು ಎಲ್ಲ ವಿಪ್ರಮೋಕ್ಷದ ಕಡೆ, ಅಂದ್ರೆ ನಮ್ಮನ್ನ ಬಿಡುಗಡೆ ಕಡೆ ತಳ್ಳುತ್ತೆ ಅಂತ. ಅಂದ್ರೆ ಅರ್ಥ ಏನು ಇವಾಗ? ಹಂಗಾದ್ರೆ ಈ 3 ಜನದಲ್ಲಿ ಅವ್ರಿಬ್ರದ್ದು ಓಕೆ, ಇಬ್ರದ್ದು ಆಯ್ತು ನಂಬನ. ಯಾರ್ದು? ಚೈತನ್ಯ ಮಹಾಪ್ರಭು ನಂಬನ, ಇವ್ರದ್ದು ತುಳಸಿದಾಸರು ನಂಬನ. ಇವರು ವೇದವ್ಯಾಸರು ಬೇರೆ ತರ ಹೇಳ್ತಾ ಇದಾರಲ್ಲ.
ಆಹಾರ ಶುದ್ಧ ಆಹಾರ ತಿನ್ನಿ ಅಂತ. ಇದನ್ನ ಹೆಂಗೆ ಇದಕ್ಕೆ ಲಿಂಕ್ ಮಾಡೋದು? ಇವರಿಬ್ರಿಗೆ ಹೆಂಗೆ ಲಿಂಕ್ ಮಾಡೋದು? ಸಂಕೀರ್ತನದಲ್ಲಿ ನಾವು ಶುದ್ಧ ಆಹಾರ ಅಂದ್ರೆ ಸಂಕೀರ್ತನೆ ಮಾಡಕ್ಕೆ ನಾವು ಅಲ್ಲಿ ಅವ್ರು ಹೇಳಲೇ ಇಲ್ಲ ಶುದ್ಧ ಆಹಾರ ತಿನ್ಬೇಕು, ಬರೀ ಸಂಕೀರ್ತನೆ ಮಾಡಿ ಅಂದ್ರು. ಅವ್ರು ಹೇಳಿದ್ರು ಗುರು ಚರಣದ ಆಶ್ರಯ ಪಡೀರಿ ಅಂದ್ರು. ಓಕೆ, ಗುರು ಆಶ್ರಯ ಶರಣ ಪಡೆದು ನಾವು ಸಂಕೀರ್ತನೆ ಮಾಡಿದಾಗ ಇನ್ನೂ ಬೇಗ ಆಗುತ್ತೆ ಅಂತ ಹೇಳಿದ್ವಿ. ಈ ಶುದ್ಧ ಆಹಾರ ಅದು ಹೆಂಗೆ ಸೇರ್ಸೋಣ ಇಲ್ಲಿಗ? ಶುದ್ಧ ಆಹಾರ ತಿನ್ಕೊಂಡು ಗುರು ಮಾತು ಕೇಳ್ಕೊಂಡು ಸಂಕೀರ್ತನೆ ಮಾಡಿದ್ರೆ ಮುಂಚೆ ಏನ್ ಹೇಳಾಯ್ತು, ಅದಕ್ಕಿನ್ನ ಫೋರ್ಸ್ ಸೂಪರ್ ಫಾಸ್ಟ್. ಅಕಸ್ಮಾತ್ ನೀವು ಗುರು ಮಾತು ಕೇಳ್ತಾ ಇದೀವಿ, ಸಂಕೀರ್ತನೆ ಮಾಡ್ತಾ ಇದೀವಿ, ಕೃಷ್ಣಂಗೆ ಆಫರ್ ಮಾಡಿದ ಆಹಾರ ತಿಂತಾ ಇಲ್ಲ, ಅಲ್ಲಿ ತಮಗುಣದ ಆಹಾರ ಅಂತ ಆ ಕಡೆ ಈ ಕಡೆ ಆಹಾರ ತಿಂತಾ ಇದೀವಿ, ಹೋಟ್ಲು ಪಟ್ಲ ಅಲ್ಲಿ ತಿಂತಾ ಇದೀನಿ ಇಟ್ಕೊಳ್ಳಿ, ನಮ್ಮ ಪ್ರೋಗ್ರೆಸ್ ಹೆಂಗಿರುತ್ತೆ? ಕುಂಠಿತ ಆಗೋದಿಲ್ಲ, ತುಂಬಾ ಎಲ್ಲ ಕುಂಠಿತ ಆಗ್ತಾ ಇರುತ್ತೆ. ಈ ಕಡೆಗೆ ಅಕಸ್ಮಾತ್ ಸಂಕೀರ್ತನೆ ಮಾಡ್ತಾ ಇದೀವಿ, ಗುರು ಇಲ್ಲ ಅಂದ್ರೆ ಅದು ಇನ್ನ ಕುಂಠಿತ ಆಗುತ್ತೆ. ಇರುತ್ತೆ, ಇಲ್ಲ ಅಂತಲ್ಲ, ಸಂಕೀರ್ತನೆ ಇಷ್ಟು ಸ್ವಲ್ಪ ಅದ್ರದ್ದು ಪ್ರಭಾವ ಇದ್ದೇ ಇರುತ್ತೆ, ಆದ್ರೂ ಕೂಡ ಅಷ್ಟು ಫೋರ್ಸ್ ಇರಲ್ಲ. ಅದೇ ತರ ಇಲ್ಲಿ ಯಾವಾಗ ನಾವು ಭಗವಂತನಿಗೆ ಆಫರ್ ಮಾಡಿದಂತ ಆಹಾರ ತಿನ್ಕೊಂಡು ಗುರು ಮಾತು ಕೇಳ್ಕೊಂಡು ಸಂಕೀರ್ತನೆ ಮಾಡಿದ್ರೆ ಏನಾಗುತ್ತೆ? ನಮ್ದು ಇನ್ನ ಎಷ್ಟು ಬೇಗ ಆಗ್ತಾ ಇದೆಯೋ ಅದಕ್ಕೆ ತ್ರಿಬಲ್ ಬೇಗ, 3ರಷ್ಟು ಫಾಸ್ಟ್ ಆಗಿ ನಮ್ಗೆ ನಮ್ದು ಶುದ್ಧ ಆತ್ಮ, ನಮ್ಮ ಮನಸ್ಸು ಶುದ್ಧ ಆಗುತ್ತೆ. 3 ಸರಿನೇ, ಅಂದ್ರೆ ಪ್ರೋಗ್ರೆಸ್ ಜಾಸ್ತಿ ಆಗೋ ತರ ಇವರು ನಮ್ಗೆ ಹೇಳ್ಕೊಡ್ತಾ ಇದಾರೆ. ಇದು 3 ತುಂಬಾ ಮುಖ್ಯ ನೋಡಿ. ಅಕಸ್ಮಾತ್ ನೀವು ಗುರು ಇಲ್ದಿರ ಶುದ್ಧ ಆಹಾರ ತಿಂತಾ ಇದ್ದೀನಿ, ಸಂಕೀರ್ತನೆ ಮಾಡ್ತಾ ಇದ್ದೀನಿ, ಗುರು ಇಲ್ದಿರ ಇದು ಹೆಂಗೆ ಇದಾಗುತ್ತೆ? ಫಾಸ್ಟ್ ಕಡಿಮೆ. ಹಾ, ಸೊ ಇಲ್ಲಿ ಶುದ್ಧ ಆಹಾರ ತಿಂತಾ ಇಲ್ಲ, ಗುರುನು ಇದ್ದಾನೆ, ಇವರು ಇದ್ದಾರೆ, ಸಂಕೀರ್ತನೆನೂ ಇದೆ, ಶುದ್ಧ ಆಹಾರ ತಿಂತಾ ಇಲ್ಲ, ನಮ್ದು ಮನಸ್ಸು ನಿಲ್ಲಲ್ಲ, ದೃಢ ಇರಲ್ಲ, ದೃಢತೆ ಬರಲ್ಲ ನಮ್ಮ ಮನಸ್ಸು ಬುದ್ಧಿ. ಸೊ ಅದಕ್ಕೆ ಶುದ್ಧ ಆಹಾರ ಅಂದ್ರೆ ಭಗವಂತನಿಗೆ ಆಫರ್ ಮಾಡಿದಂಥ ಆಹಾರ ತಿನ್ಕೊಂಡು ಗುರುದು ಚರಣಾಶ್ರಯ ಪಡೆದು ಗುರು ಹೇಳ್ದಂಗೆ ಸಂಕೀರ್ತನೆ ಮಾಡಿದ್ರೆ ಗುರು ಮುಖಾಂತರ ನಮ್ದು ಮನಸ್ಸು ಶುದ್ಧ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇದು ಶ್ರೀಕೃಷ್ಣ ಸಂಕೀರ್ತನ. ಏನ ಚೇತೋ ದರ್ಪಣ ಮಾರ್ಜನಂ ಶ್ರೀಕೃಷ್ಣ ಸಂಕೀರ್ತನಂ. ಇಲ್ಲಿಗೆ ಒಂದು ಮುಗೀತು. ಯಾವುದು? ಶ್ರೀಕೃಷ್ಣ ಸಂಕೀರ್ತನಂ. ಅದಾയത് ಚೇತೋದರ್ಪಣ ಮಾರ್ಜನ, ನಮ್ದು ಚಿತ್ತ ನಮ್ಮ ಮನಸ್ಸು ಮಾರ್ಜನ ಕ್ಲೀನ್ ಆಗ್ತಾ ಇದೆ. ಯಾವ್ದ್ರಿಂದ? ಶ್ರೀಕೃಷ್ಣ ಸಂಕೀರ್ತನದಿಂದ. ಶ್ರೀಕೃಷ್ಣ ಸಂಕೀರ್ತನದಿಂದ ಆಗ್ತಾ ಇದೆ. ಸೊ ಕನ್ನಡಿ ನಮ್ದು ಚಿತ್ತ, ನಮ್ಮ ಮನಸ್ಸು ನಮ್ದು ದರ್ಪಣ, ಕನ್ನಡಿ ಇದ್ದಂಗೆ ನಮ್ಮ ಮನಸ್ಸು, ಅದ್ರ ಮೇಲೆ ಧೂಳು ಕೂತಿದೆ. ಇವಾಗ ಅದನ್ನ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಒಂದೇ ಪ್ರೊಸೆಸ್. ಯಾವುದು? ಶ್ರೀಕೃಷ್ಣ ಸಂಕೀರ್ತನದಿಂದ. ಅದು ಅದರಿಂದ ಮಾತ್ರ ಮಾಡ್ಬೋದು. ಬೇರೆ ಅನ್ಯ ಮಾರ್ಗದಿಂದ ನಾವು ನೆನ್ನೆ ನೋಡಿದ್ವಿ, ಅನ್ಯ ಮಾರ್ಗ ಎಲ್ಲ ಅವೆಲ್ಲ ತಾತ್ಕಾಲಿಕವಾಗಿ ಕೊಡೋಂಥವು, ಇಲ್ಲ ಅಂತಂದ್ರೆ ನಮ್ದು ಚಿತ್ತನೇ ಹಾಳು ಮಾಡೋಂಥವು. ಸೊ ಆ ಥರ ಎಲ್ಲ ಇರ್ತವೆ. ಅದರಿಂದ ಒಂದೇ ಪ್ರೊಸೆಸ್. ನಮ್ಮ ಮನಸ್ಸು ದರ್ಪಣ, ನಮ್ಮದು ಕನ್ನಡಿ ಶುದ್ಧ ಆಗಬೇಕು ಅಂದರೆ ನಾವು ಶ್ರೀಕೃಷ್ಣ ಸಂಕೀರ್ತನ ಮಾಡಲೇಬೇಕು ಅನ್ನೋದು ಚೈತನ್ಯ ಮಹಾಪ್ರಭು ಅಭಿಪ್ರಾಯ. ಮತ್ತು ಇಲ್ಲಿ ವೇದವ್ಯಾಸರು ಹೇಳ್ತಾರೆ, ಮತ್ತು ಈಗಿನ ಆಚಾರ್ಯರಾಗಿರುವಂಥವರು ನಮ್ಮ ತುಳಸಿದಾಸರು ಕೂಡ ಇದನ್ನ ಸ್ಪಷ್ಟ ಮಾಡ್ತಾರೆ. ಅವ್ರು ಇನ್ನೂ ಹೆಚ್ಚೆಚ್ಚಿಗೆ ಸಂಕೀರ್ತನೆ ಮಾಡ್ಬೇಕಾದ್ರೆ ಒಬ್ಬ ಗುರು ಆಶ್ರಯದೆಲ್ಲ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಇಟ್ಕೊಂಡು ನಾವು ಮಾಡಿದಾಗ ನಮ್ದು ಏನಾಗುತ್ತೆ? ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮನಸ್ಸು ಬೇಗ ಬೇಗ ಶುದ್ಧಿ ಆಗುತ್ತೆ. ಬೇಕಾದ್ರೆ ನೋಡಿ ನೀವು, ಯಾಕಂದ್ರೆ ಎಷ್ಟೋ ಜನ ಆಹಾರದ ಬಗ್ಗೆ ಅಷ್ಟೊಂದು ಮಹತ್ವ ಕೊಡಲ್ಲ, ಶುದ್ಧ ಆಹಾರದ ಬಗ್ಗೆ. ಸೊ ನಾವೇನು ಸಾತ್ವಿಕಾಗಿ ಟೆಂಪಲ್ ಎಲ್ಲ ಮಾಡ್ತೀವಿ, ಆ ಥರ ಆಹಾರ ತಿಂದರೆ ನಮ್ಮ ಮನಸ್ಸು ಕಂಟ್ರೋಲಿಗೆ ಬರುತ್ತೆ, ಸಂಕೀರ್ತನದಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ನಿಂತ್ಕೊಳ್ಳೋದೇ ಇಲ್ಲ. 3 ನಾವು ಮಾಡಲೇಬೇಕಾಗಿರೋದು. ಸೊ ಇದರಿಂದ ನಮ್ಮದು ಬೇಗ ಸ್ವಯಂ ಆಗುತ್ತೆ. ಓಕೆ, ನೆಕ್ಸ್ಟು ಶ್ರೀಕೃಷ್ಣ ಸಂಕೀರ್ತನ, ಚೇತೋದರ್ಪಣ ಮಾರ್ಜನ, ಭವ ಮಹಾದಾವಾಗ್ನಿ ನಿರ್ವಾಪಣಂ, ಅದ್ರ ಬಗ್ಗೆ ನಾಳೆ ದಿನ ಚರ್ಚೆ ಮಾಡೋಣ. ಸೊ ಇವತ್ತು ನೆನ್ನೆನೂ ಆಗಿಲ್ಲ, ಇವತ್ತು 6ನೇ ಶ್ಲೋಕ ಇತ್ತು, ಮೊನ್ನೆ ಮಾಡಿದ್ವಿ. ನಿನ್ನೆ ಇವತ್ತು 7ನೇ ಶ್ಲೋಕ. ವಾಸುದೇವೇ ಭಗವತಿ ಭಕ್ತಿ ಯೋಗೋ ಪ್ರಯೋಜಿತಃ ಜನಹತಿ ಆಸು ವೈರಾಗ್ಯಂ ಜ್ಞಾನಂ ಚ ಯದ್ ಹಯುತುಕಂ. ಈ ಶ್ಲೋಕಗಳೆಲ್ಲ ಏನೋ ಒಂದಕ್ಕಿಂತ ಒಂದು ಮೇಲಿರಂತವು ನೋಡಿ. ಹೇಳ್ತಾ ಇದ್ದಾರೆ ಇವಾಗ ಅನುವಾದ.
ಪರಮಪುರುಷನಾದ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಜೀವಿಗಳು ಶೀಘ್ರವಾಗಿ ಕಾರಣರಹಿತ ಜ್ಞಾನವನ್ನು ಈ ಸಂಸಾರದಲ್ಲಿ ವಿರಕ್ತಿಯನ್ನು ಪಡೆಯುವರು. ಭಗವಂತನಿಗೆ ಸೇವೆ. ನಿನ್ನೆ ಏನ್ ಹೇಳಿದ್ರು, ಒಬ್ಬ ವ್ಯಕ್ತಿ ಭಕ್ತಿ ಸೇವೆದು ಒಂದು ಪರಮ ವೃತ್ತಿ ಏನಾಗಬೇಕು, ಆ ವೃತ್ತಿಯಿಂದ ಅವನು ಭಕ್ತಿ ಸೇವೆ ಕಡೆ ಹೋಗಂತದೇ ವೃತ್ತಿ ಪರಮ ವೃತ್ತಿ. ಅವನು ಮಾಡೋ ವೃತ್ತಿ ಏನಾಗಬೇಕು, ಭಕ್ತಿ ಸೇವೆ ಕಡೆ ದಾರಿ ತೋರಿಸ್ಬೇಕು, ಭಕ್ತಿ ಸೇವೆ ಕಡೆ ಮಾರ್ಗ ತೋರಿಸ್ಬೇಕು, ಪ್ರೇಮಪೂರ್ಣ ಭಕ್ತಿ ಸೇವೆ ಕಡೆ ಮಾರ್ಗ ತೋರಿಸ್ಬೇಕು. ಅವ್ನು ಮಾಡೋ ವೃತ್ತಿ ಅದೇ ಪರಮ ವೃತ್ತಿ. ಆಯ್ತಾ? ಸೊ ಈ ಭಕ್ತಿ ಸೇವೆನೇ ತುಂಬ ಮುಖ್ಯ ಅಂತ ಆಯ್ತು ಇಲ್ಲಿ. ಈಗ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಭಕ್ತಿ ಸೇವೆ ಮಾಡಿದ್ರೆ ಏನಾಗುತ್ತೆ, ಭಕ್ತಿ ಸೇವೆ ಮಾಡ್ತಾನಲ್ಲ ಅದು ಅದರಿಂದ ಅವನ ಪರಮವೃತ್ತಿ, ಭಕ್ತಿ ಸೇವೆ ಅವನು ವೃತ್ತಿ ಕಡೆ ಅವನು ಒಂದು ಪರಮವೃತ್ತಿ ಆಗುತ್ತೆ. ಅದೇ ಅವನಿಗೆ ಕಲ್ಯಾಣ ಮಾಡೋಂಥದ್ದು. ಅವನ ವೃತ್ತಿ ಏನು ಮಾಡ್ತಾ ಇದ್ದಾನೆ, ಭಕ್ತಿ ಸೇವೆ ಕಡೆ ಕರ್ಕೊಂಡು ಹೋಗ್ಬೇಕು, ಅದೇ ಪರಮವೃತ್ತಿ ಆಗ್ಬೇಕು ಅವನು ಅಂತ ಹೇಳಿದ್ದು. ಇವಾಗ ಈ ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಲಾಭ ಇರಬೇಕಲ್ವ ಏನಾದ್ರು ನಮಗೆ. ಸೊ ಭಕ್ತಿ ಸೇವೆ ಮಾಡ್ತಾ ಇದೀವಿ ಅಂದ್ರೆ ಅದರಿಂದ ಲಾಭ ಪಡಿಬೇಕಲ್ವ ನಾವು. ಏನಾಗುತ್ತೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಪುರುಷನಾದ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವನು. ಭಗವಂತ ಯಾರು? ಪರಮಪುರುಷ ಶ್ರೀಕೃಷ್ಣ. ಇವನಿಗೆ ಭಕ್ತಿ ಸೇವೆ ಸಲ್ಲಿಸೋದ್ರಿಂದ ಜೀವಿಗಳು, ಸೊ ಯಾರು ಸೇವೆ ಸಲ್ಲಿಸ್ತಾ ಇದ್ರು ಅವರು ಶೀಘ್ರವಾಗಿ ಅಂದ್ರೆ ಬೇಗ ಅನ್ನೋದಕ್ಕೆ ಆಮೇಲೆ ಹೇಳ್ತೀನಿ ಯಾವ ತರ. ಶೀಘ್ರವಾಗಿ ಕಾರಣರಹಿತ ಜ್ಞಾನವನ್ನು ಏನ್ ಪಡಿತಾರೆ ಅವರು? ಕಾರಣರಹಿತ, ಯಾವುದೇ ಕಾರಣ ಇಲ್ಲ, ಕಾರಣರಹಿತ. ರಹಿತ ಅಂದ್ರೆ ಕಾರಣ ಇಲ್ದಿರಂತ ಜ್ಞಾನನ ಪಡಿತಾರೆ. ಸಂಸಾರದಲ್ಲಿ ವಿರಕ್ತಿನ ಪಡಿತಾರೆ. ಸಂಸಾರದಲ್ಲಿ ನಾವೇನೇನು ಈ ಭೌತಿಕ ಸಂಪರ್ಕದಲ್ಲಿ ವಿರಕ್ತಿ ಪಡಿತೀವಿ, ಭೌತಿಕ ವಿಚಾರದಲ್ಲಿ ನಮಗೆ ವಿರಕ್ತಿ ಆಗುತ್ತೆ. ವಿರಕ್ತಿ ಅಂತಂದ್ರೆ ತ್ಯಾಗ ಮಾಡ್ತೀವಿ, ಅದರಲ್ಲಿ ಆಸಕ್ತಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಒಬ್ಬ ವ್ಯಕ್ತಿ ಭಕ್ತಿ ಸೇವೆ ಮಾಡೋದ್ರಿಂದ ಆಗಂತ ಈ ಫಲಗಳು ಯಾವುದು, ಅವನಿಗೆ ಶೀಘ್ರವಾಗಿ ಏನಾಗುತ್ತೆ, ಬೇಗ ಜೀವಿ ಜ್ಞಾನ ಪಡಿತಾನೆ, ಸಂಸಾರದಲ್ಲಿ ವಿರಕ್ತಿ ಪಡಿತಾನೆ. ಅದಕ್ಕೆ ಭಕ್ತಿ ಮಾಡಿದ್ರೆ ನಮಗೆ ಜ್ಞಾನ ವೈರಾಗ್ಯ ಅನ್ನೋದು ಅದರಿಂದನೇ ಬರ್ತವೆ. ಫಸ್ಟ್ ಕೆಲವು ಜನ ಏನ್ ಮಾಡ್ತಾ ಇದಾರೆ, ಜ್ಞಾನ ಪಡ್ಕೋಬೇಕು ಭಕ್ತಿ ಮಾಡ್ಬೇಕಾರೆ ಅಂತಾರೆ, ಎಲ್ಲಾನು ತ್ಯಾಗ ಮಾಡ್ಬೇಕು ಭಕ್ತಿ ಮಾಡ್ಬೇಕು ಅಂತಾರೆ. ಇಲ್ಲ, ಭಕ್ತಿ ಮಾಡಿದ್ರೆ ಜ್ಞಾನ ಮತ್ತೆ ವೈರಾಗ್ಯ ಹುಡಿಕೊಂಡು ಬರ್ತವೆ, ಅದರಿಂದ ಬರ್ತವೆ. ಭಕ್ತಿ 2 ಮಕ್ಳಿದ್ದಂಗೆ, ಜ್ಞಾನ ಮತ್ತೆ ವೈರಾಗ್ಯ 2 ಮಕ್ಳಿದ್ದಂಗೆ. ಆವಾಗಲೇ ಒಂದ್ಸರಿ ಚರ್ಚೆ ಆಗಿದೆ ಇದು. ಭಕ್ತಿ ದೇವಿಗೆ 2 ಮಕ್ಳು ಇರ್ತಾರೆ. ಭಾಗವತ ಮಹಾತ್ಮಲ್ಲಿ ಹೇಳಿದ್ದಾರೆ, ಭಕ್ತಿ ದೇವಿಗೆ 2 ಮಕ್ಳು, ಯಾರು? ಜ್ಞಾನ ಮತ್ತೆ ವೈರಾಗ್ಯ. ಅವರಿಬ್ರು ತುಂಬಾ ಮುದುಕರಾಗ್ಬಿಡ್ತಾರೆ. ಯಾವಾಗ ಭಾಗವತಂ ಕೇಳ್ತಾ ಅವರು ಯುವಕರಾಗ್ತಾರೆ. ಮತ್ತೆ ಭಕ್ತಿ ದೇವಿ ಹಂಗೆ ಇರ್ತಾಳೆ, ಆದ್ರೆ ಅವ್ರ ಮಕ್ಳುಗಳು ಮುದುಕರಾಗ್ಬಿಟ್ಟಿರ್ತಾರೆ. ಯಾವಾಗ ಭಾಗವತಂ ಕೇಳ್ತಾರೋ ಜ್ಞಾನ ಮತ್ತೆ ವೈರಾಗ್ಯ ಮತ್ತೆ ತಿರ್ಗಿ ಚೇತನ ಪಡ್ಕೋತಾರೆ. ಅದೇ ತರ ಇಲ್ಲಿ ನೋಡಿ, ಸೇವೆ ಸಲ್ಲಿಸೋದ್ರಿಂದ ಕಾರಣರಹಿತ ಜ್ಞಾನ ಮತ್ತೆ ವಿರಕ್ತಿ ಏನಾಗುತ್ತೆ, ಸಂಸಾರದಲ್ಲಿ ವಿರಕ್ತಿ ತ್ಯಾಗ ಏನಾಗುತ್ತೆ, ಅದು ನಮ್ಮಿಂದ, ಅದು ಭಕ್ತಿಯಿಂದ ಬರ್ತವೆ. ಇಲ್ಲಿ ಇನ್ನೊಂದು ಹೇಳ್ತಾ ಇದ್ರೆ, ಭಕ್ತಿ ಸೇವೆ ಸಲ್ಲಿಸೋದ್ರಿಂದ ಜೀವಿ ಭಗವಂತನಿಗೆ ಶೀಘ್ರವಾಗಿ ಅಂತ ಹೇಳ್ತಾ ಇದ್ದಾರೆ. ಶೀಘ್ರ ಅಂತಂದ್ರೆ ಏನು? ಬೇಗ. ಯಾವಾಗ? ಇದೇ ಜನ್ಮದಲ್ಲಿ ಆಗ್ಬಿಡ್ತದೆ. ಇಲ್ಲಿ ನಾವು ಭಕ್ತಿ ಸೇವೆ ಸಲ್ಲಿಸ್ತಾ ಇದೀವಿ, ಆಗ್ತಾನೆ ಇಲ್ಲ. ಶೀಘ್ರ ಅಂದ್ರೆ ಅರ್ಥ ಏನು? ಹಂಗಾದ್ರೆ ಶೀಘ್ರ ಅಂತಂದ್ರೆ ಜನ್ಮಗಳು ಅದಂಗೆ ಶೀಘ್ರ ಆಗುತ್ತೆ? ಜನ್ಮಗಳಲ್ಲಿ ಆದ್ರೆ ಶೀಘ್ರನಾ? ಶೀಘ್ರ ಅಂದ್ರೆ ಈಗಲೇ ಬೇಕು ನನಗೆ, ಇವತ್ತು ಮಾಡ್ತಾ ಇದ್ದೀನಿ ನಾಳೆಗೆ ಬೇಕು ಆಗುತ್ತಾ? ಎಷ್ಟೋ ವರ್ಷದಿಂದ ಮಾಡ್ತಾ ಇದೀವಿ, ಹಾಗೆಲ್ಲ ಮತ್ತೆ ಜ್ಞಾನನೂ ಬಂದಿಲ್ಲ, ವಿರಕ್ತಿನೂ ಬಂದಿಲ್ಲ, ಇದ್ದಂಗೆ ಇದ್ದಾವೆ. ಶೀಘ್ರ ಅಂದ್ರೆ ಏನು? ಶೀಘ್ರ ನೋಡಿ, ಇಲ್ಲಿ ಶೀಘ್ರ ಅಂತ ಹೇಳ್ತಾ ಇದ್ದಾರಲ್ಲ, ನಮ್ಮ ಜೀವಕ್ಕೆ ಎಷ್ಟು ಜನ್ಮಗಳಾಗಿದೆ? ಅನಂತ ಕೋಟಿ ಜನ್ಮಗಳಾಗಿದೆ, ಹೌದಾ? ಅನಂತ ಕೋಟಿ ಜನ್ಮಗಳಾಗಿರೋದಕ್ಕೆ ಶೀಘ್ರ ಅಂತಂದ್ರೆ 1 ಜನ್ಮ ಅಲ್ಲ. ಜನ್ಮ ಅಂದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಇಲ್ಲ, ಅದಕ್ಕೆ ಮುಂಚಿನ ಜನ್ಮದಲ್ಲಿ ಆಗುತ್ತೆ. ಈಗ ಕೋಟಿ ಅಂತಂದ್ರೆ ಅಕಸ್ಮಾತ್ ಕೋಟಿ ಅಂತಂದಾಗ ನಾವು ಒಂದು ದಿನದ್ದು 2 ದಿನದ ಲೆಕ್ಕ ಹಾಕ್ತೀವಾ? ನಿಮ್ಗೊಂದು ಕೋಟಿ ಬರ್ತಾ ಇದೆ ಅಂತಂದ್ರೆ ನಾವು 100 ರೂಪಾಯಿಗೆ 200 ರೂಪಾಯಿಗೆ ಲೆಕ್ಕ ಮಾಡಲ್ಲ, 1000 ರೂಪಾಯಿನ ಬೇಕಾದ್ರೆ ಹೋಗ್ಲಿ ಅಂತೀವಿ ಅಲ್ವಾ? 1000 ರೂಪಾಯಿ ಲೆಕ್ಕ ಹೇಳ್ತೀವಿ, 1 ರೂಪಾಯಿ 2 ರೂಪಾಯಿ ಲೆಕ್ಕ ಹೇಳ್ತೀವಿ. ಅವಾಗ ಕೋಟಿ ಇದ್ದಾಗ ಇಲ್ಲ, 1000 ರೂಪಾಯಿ ಲೆಕ್ಕ ಹೇಳ್ತೀವಿ. ಅದೇ ತರ ಇಲ್ಲಿ ಜೀವಿದು ಕಾಲ ತಗೊಂಡ್ರೆ ಅನಂತ ಕೋಟಿ ಜನ್ಮಗಳಾಗ್ಬಿಟ್ಟಿದೆ ಜೀವಿಗೆ. ಆ ಲೆಕ್ಕ ತಗೊಂಡಾಗ, ಅನಂತ ಕೋಟಿ ಜನ್ಮಗಳು ಲೆಕ್ಕ ತಗೊಂಡಾಗ ಶೀಘ್ರ ಅಂತಂದ್ರೆ 2 ಜನ್ಮದಲ್ಲಿ, 3 ಜನ್ಮದಲ್ಲಿ, 4 ಜನ್ಮದಲ್ಲಿ ಅಂತ ಇಟ್ಕೊಳ್ಳಿ. ಶೀಘ್ರ ಅಂತಂದ್ರೆ ಇವತ್ತು ಮಾಡ್ತಾ ಇದೀವಿ, ಈಗ ನಾಳೆ ಮುಂದಿನ ವರ್ಷಕ್ಕೆ ಆಗ್ಬೇಕು, 2ನೇ ವರ್ಷಕ್ಕೆ ಆಗ್ಬೇಕು ಅನ್ಕೊಬಿಟ್ಟಿರಾ?
ಶೀಘ್ರ ಅಂದ್ರೆ ಶೀಘ್ರವಾಗಿ ಪಡೀತದೆ ಅಂದ್ರೆ ಅಟ್ಲೀಸ್ಟ್ ಈ ಜನ್ಮಲ್ಲ ಮುಂದಿನ ಜನ್ಮಲ್ಲಿ ಅದಕ್ಕೆ ಮುಂಚಿನ ಜನ್ಮಲ್ಲಿ ಆಗುತ್ತೆ ಅಂತ ಶೀಘ್ರ ಅಂತಂದ್ರೆ. ಕೆಲವು ಜನ ಶೀಘ್ರ ಅಂದ್ರೆ ಏನಿದೆ ನಾವು ಇದು ಮಾಡ್ತಾ ಇದ್ದೀವಿ ಶೀಘ್ರವಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಶೀಘ್ರ ಅಂತಂದ್ರೆ ನಮ್ಮ ಲೆಕ್ಕದಲ್ಲಿ ಏನೋ ಶೀಘ್ರ ಅಂದ್ರೆ ಇವಾಗ, ಈಗ ಇವತ್ತು ಮಾಡ್ತಾ ಇದ್ದೀವಿ ಅಂದ್ರೆ ನಾಳೆ ಶೀಘ್ರ ಅಂದ್ರೆ ಆ ಶೀಘ್ರ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ನಮ್ಮ ಜೀವನದ ಲೆಕ್ಕ ತಗೊಂಡ್ರೆ, ನಮ್ಮ ಜೀವಿಗೆ ಆಗಿರೋಂಥ ಜೀವಗಳ ಲೆಕ್ಕ ತಗೊಂಡ್ರೆ 2 ಜನ್ಮ 1 ಜನ್ಮ 2 ಜನ್ಮ 3 ಜನ್ಮದಲ್ಲಿ ಇದು ಆಗುತ್ತೆ, ಶೀಘ್ರವಾಗಿ ಆಗುತ್ತೆ ಅಂತ. ಮತ್ತೆ ಕಾರಣರಹಿತ ಅಂತ ಹೇಳ್ತಾ ಇದೆ. ಏನು ಜ್ಞಾನ ಬರೋದಕ್ಕೆ ಕಾರಣ ಇಲ್ಲ. ಅರೆ ನನಗೇನು ಗೊತ್ತೇ ಇರಲಿಲ್ಲ, ಹೆಂಗಿದೆಲ್ಲ ಬಂತು? ಒಬ್ಬ ವ್ಯಕ್ತಿಗೆ ಏನು ಗೊತ್ತಿಲ್ಲ, ABCD ಗೊತ್ತಿಲ್ಲ, ಅವನು ಹೆಂಗೆ ವೇದ ಹೇಳಕ್ಕೆ ಸಾಧ್ಯ ಆಗುತ್ತೆ? ಅವನು ಅಕಸ್ಮಾತ್ ಅವನಿಗೆ ಇದೇ ಗೊತ್ತಿಲ್ಲ, ಅಕ್ಷರಾಭ್ಯಾಸನೇ ಇಲ್ಲ, ಸಂಸ್ಕೃತ ಶ್ಲೋಕನ ಹೆಂಗೆ ಹೇಳಕ್ ಸಾಧ್ಯ? ಅವನು ಒಂದು ದಿನಕ್ಕೂ ಓದಿಲ್ಲ, ನೋಡಿಲ್ಲ. ಇದನ್ನ ಹೇಳ್ತಾ ಇರೋದು ಭಗವಂತನ ಕಾರಣರಹಿತ ಜ್ಞಾನ. ಕಾರಣರಹಿತ, ಕಾರಣನೇ ಇಲ್ಲ ಇದಕ್ಕೆ ಅವನು ಹೇಳೋದಕ್ಕೆ. ಒಬ್ರು ಆಳ್ವಾರಿದ್ದರು, ಆಳ್ವಾರ್ಗೆ ಹೆಸರು ತೊಂಡರಾಡಿ ಇನ್ನೊಬ್ರು ಆಳ್ವಾರಿದ್ದಾರೆ, ಪೆರಿಯಾಳ್ವಾರ್. ಆಳ್ವಾರ್ಗೆ ಯಾವ ಥರ ಇದ್ರು ಅಂತಂದರೆ, ಅವರು ಓದು ಬರ್ದವ್ರಲ್ಲ, ಅವರು ಪೂರ್ಣ ಭಕ್ತಿಲಿ ಇದಾಗಿ ಮುಳುಗೋಗಿರ್ತಾರೆ. ಭಗವಂತ ಅವನು ಸರಿ, ಅವ್ರು ಭಗವಂತ ರಾಜ್ಯದಲ್ಲಿ ಏನು ಮಾಡ್ತಾರೆ, ರಾಜನ ಆಸ್ಥಾನದಲ್ಲಿ ಎಲ್ಲ ವಿದ್ವಾಂಸರು ಬಂದ್ಬಿಟ್ಟು ವಾದ ಮಾಡ್ತಾ ಇರ್ತಾರೆ, ನೀನು ಹೋಗು ಅಂತ ಭಗವಂತ ಹೇಳ್ಬಿಡ್ತಾನೆ ಅವನ ಕನ್ಸಲ್ಲಿ ಬಂದು ಆಳ್ವಾರ್ಗೆ, ಪೆರಿಯಾಳ್ವಾರ್ಗೆ. ಅದಕ್ಕೆ ಅವರು ಅಯ್ಯೋಯ್ಯೋ ನಾನು ಏನು ಓದಕ್ಕೆ ಬರ್ತಲ್ಲ, ಪಂಡಿತರ ಮಧ್ಯೆ ಹೆಂಗೆ ನಾನು ಇದು ಮಾಡಲಿ, ವಾದ ಮಾಡೋಕ್ಕಾಗತ್ತೆ, ದಯವಿಟ್ಟು ಬೇರೆ ಏನಾರು ಹೇಳು, ಸೇವೆ ಮಾಡೋಕ್ಕೆ ಹೇಳ್ಬೇಕು, ಬೇಕಾದ್ರೆ ಮಾಡ್ತೀನಿ, ನಾನು ಬೇಕಾದ್ರೆ ಹೂವು ಕಟ್ಟುವನು ಇದು ಮಾಡೋನು ಬೇಕಾದ್ರೆ ಮಾಡ್ತೀನಿ, ಅದೇ ಕೆಲಸ ಮಾಡ್ತಿರ್ತಾರೆ ಅವರು. ಅದು ಈ ಥರ ಕೆಲಸ ಹೇಳಿದ್ರೆ ಹೆಂಗೆ, ಈ ಥರ ಸರ್ವಿಸ್ ಹೇಳಿದ್ರೆ ಹೆಂಗೆ? ಇಲ್ಲ ನಾನು ಹೇಳ್ತಾ ಇದ್ದೀನಿ, ನೀವು ಹೋಗು ಭಗವಂತ ಹೇಳ್ತೀನಿ. ಸರಿ, ಭಗವಂತ ಮೇಲೆ ನಂಬಿಕೆ ಇರುತ್ತೆ ಅವನಿಗೆ. ಇವರು ಹೋಗ್ತಾರೆ ಇದರಲ್ಲಿ ವಿದ್ವಾನರು ಅಂದರೆ ಇಡೀ ಭಾರತ ವರ್ಷದಿಂದ ಎಲ್ಲ ವಿದ್ವಾನ್ ಬಂದಿರ್ತಾರೆ. ಅವ್ರ ಮುಂದೆ ಇವ್ರು ಯಾವಾಗ ಮಾತಾಡಕ್ಕೆ ಶುರು ಮಾಡ್ತಾರೋ, ಒಳ್ಳೆ ಗಂಗಾ ದಾರ ಹರಿದಂಗೆ ಅವ್ರ ಬಾಯಿಂದ ಏನಾಗ್ತಾ ಇರುತ್ತೆ, ಇಡೀ ಶ್ಲೋಕಗಳು ಎಲ್ಲೆಲ್ಲಿಂದ ಗ್ರಂಥದಿಂದ, ಯಾವ್ಯಾವುದೋ ಗ್ರಂಥದಿಂದ ಯಾರು ಏನೇ ಕೇಳಿದ್ರು ಕೂಡ ಅವ್ರ ಬಾಯಿಂದ ತಕ್ಕ ಆನ್ಸರ್ ಬರ್ತಾ ಇರುತ್ತೆ, ಶ್ಲೋಕದ ಮುಖಾಂತರ ಬರ್ತಾ ಇರುತ್ತೆ. ಎಲ್ಲರೂ ಆಶ್ಚರ್ಯ, ಈ ವ್ಯಕ್ತಿಗೆ ನೋಡಿದ್ರೆ ಬರೀ ಏನೋ ಒಂದು ವಿದ್ಯಾಭ್ಯಾಸ ಇಲ್ಲ, ಓದ್ದವರೆಲ್ಲ ಏನಿಲ್ಲ, ಈ ಗಿಡದ ಕೆಲಸ, ಇದ್ರ ಕೆಲಸ, ತೋಟದ ಕೆಲಸ ಮಾಡ್ಕೊಂಡಿರೋಂಥ ವ್ಯಕ್ತಿ ಹೆಂಗ್ ಬರ್ತಾ ಇದೆ ಇವನಿಗೆ ಅಂತ ಎಲ್ಲರಿಗೂ ಆಶ್ಚರ್ಯ, ರಾಜನಿಗೂ ಆಶ್ಚರ್ಯ. ಆ ಥರ ಅಂದರೆ ಅದು ಭಗವಂತನ ಕೃಪೆಯಿಂದ ಅವನ ಬಾಯಿಲ ಥರ ಬರ್ತಾ ಇರುತ್ತೆ. ಎಲ್ಲ ಪಂಡಿತರಿಗೂ ತಕ್ಕ ಉತ್ತರ ಕೊಡ್ತಾ ಇರ್ತಾರೆ. ಈ ಥರ ಇದು ಕಾರಣರಹಿತ ಜ್ಞಾನ ಬರುತ್ತೆ ಯಾವಾಗ? ಭಕ್ತಿ ಸೇವೆ ಸಲ್ಲಿಸೋದ್ರಿಂದ. ಇದು ಗೊತ್ತಿಲ್ಲ, ಯಾರು ಇದನ್ನು ನಾವು ಇದು ಮಾಡೋಕ್ಕಾಗೋದಿಲ್ಲ, ಈ ಕ್ಯಾಲ್ಕುಲೇಷನ್ ಹೇಳ್ತಾ ಈ ಜ್ಞಾನ ಹೆಂಗೆ ಬಂತು ಇವನಿಗೆ, ಹೆಂಗೆ ಇದು ಆಗ್ತು ಇವನಿಗೆ, ಅಕ್ಷರ ಜ್ಞಾನ ಹೆಂಗೆ ಬಂತು, ಇಷ್ಟೊಂದು ಸ್ಪಷ್ಟವಾಗಿ ಹೆಂಗೆ ಹೇಳ್ತಾನೆ? ಇಲ್ಲ, ಕಾರಣರಹಿತ ಜ್ಞಾನ, ಕಾರಣ ಇಲ್ಲ ಅದಕ್ಕೆ. ಸೊ ಅದೇ ಥರ ಸಂಸಾರದಲ್ಲಿ ವಿರಕ್ತಿ ನೋಡಿ, ಎಷ್ಟು ಜನ್ಮಗಳಿಂದ ಕಟ್ಕೊಂಡಿರೋಂಥ ಆಸಕ್ತಿ ಹೋಗ್ತಾನೆ ಇರಲ್ಲ, ಏನು ಮಾಡಿದ್ರು ಹೋಗ್ತಾನೆ ಇರಲ್ಲ. ಆದರೆ ಜಸ್ಟ್ ಭಗವಂತನಿಗೆ ನಾವು ಸೇವೆಯಿಂದ ಏನಾಗ್ತದೆ, ಸಂಸಾರದಲ್ಲಿ ತಾನೇ ವಿರಕ್ತಿ ಬಂದ್ಬಿಡುತ್ತೆ. ಗೊತ್ತಿಲ್ಲ ಹೆಂಗೆ ಹೋಗ್ತಾ ಇದೆ ಅಂತ. ಎಷ್ಟೊಂದು ಪ್ರೀತಿ ಮಾಡ್ತಾ ಇರೋಂಥ ವಸ್ತುಗಳನ್ನ, ಎಷ್ಟೊಂದು ಜನ್ಮಗಳು, ಎಷ್ಟೊಂದು ದಿನಗಳಿಂದ ಜೊತೆಲಿದ್ದಂಥವ್ರನ್ನ ಏನು ಮಾಡ್ತಿದ್ವಿ, ಜಸ್ಟ್ ಹಂಗಂಗೆ ತ್ಯಾಗ ಮಾಡ್ಬಿಡ್ತೀವಿ. ರುದ್ರದಾಸರು ನೋಡಿ, ಜನ್ಮಾಂತರದಿಂದ ಒಂದು ಸಂಪತ್ತು ಗಂಟ್ಕೊ ಬಂದಿದ್ದಂಥವ್ರು ಒಂದೇ ರಾತ್ರಿಗೆ ಎಲ್ಲನೂ ದಾನ ಮಾಡ್ಬಿಡ್ತಾರೆ, ಒಂದೇ ಬೆಳಿಗ್ಗೆ ಆಗ್ತಾ ಇದ್ದಂಗೆ ಎಲ್ಲ ದಾನ ಮಾಡ್ಬಿಡ್ತಾರೆ. ಹೆಂಗ್ ಬಂತು ವಿರಕ್ತಿ? ಜಸ್ಟ್ ಭಕ್ತಿ ಸೇವೆ ಬಂದಿದ ತಕ್ಷಣ ನಮಗೆ ಆ ವಿರಕ್ತಿ ಇದಕ್ಕಿದ್ದಂಗೆ ಬಂದ್ಬಿಡ್ತದೆ. ಇದಕ್ಕೇನು ಕಾರಣ ಇಲ್ಲ, ಏನಿಲ್ಲ, ಈ ವಿರಕ್ತಿಗೆ ಏನು ಇದಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ, ಏನಿಲ್ಲ. ಸೊ ಅದೇ ಇವೆರಡೂ ಕೂಡ ನಮಗೆ ಇದನ್ನ ಬಿಡಕ್ಕೇನು ಆಸಕ್ತಿ ತೋರಿಸ್ಬೇಡಿ ನೀವು. ನನಗೆ ಜ್ಞಾನ ಬರಲಿಲ್ಲ ಅಂತ ಇಲ್ಲಿ ತೋರಿಸ್ಬೇಡಿ, ಭಕ್ತಿ ಮಾಡಿ ಜ್ಞಾನ ತಾಂತಾನೆ ಬರುತ್ತೆ. ವಿರಕ್ತಿನೂ ಅಷ್ಟೇ, ನಿಮ್ಮಿಂದ ವಿರಕ್ತಿನೂ ಬರ್ತಾ ಇರುತ್ತೆ. ನೀವಾಗ ತ್ಯಾಗ ಮಾಡಕ್ಕೆ ಹೋಗ್ಬಿಡಿ, ವಸ್ತುನ ನೀವು ತ್ಯಾಗ ಮಾಡ್ಬೇಡಿ, ಅವೇ ನಿಮ್ ಬಿಟ್ಟು ಹೋಗ್ಬೇಕು, ಆ ಥರ ಮಾಡ್ಬೇಕು. ದುಷ್ಟ ಚಟಗಳು ನಮ್ಮ ಹತ್ರ ಇದೆಯವಲ್ವಾ, ತುಂಬಾ ಓವರ್ ಆಗಿ ನೀವು ಏನಾರ ಬಿಡಕ್ಕೆ ಹೋದ್ರೆ ಅವು ನಮ್ಮ ಹಿಂದೆನೇ ಜಾಸ್ತಿ ನಮ್ಮನೆ ಕಚ್ಕೊಳಕ್ ಬರ್ತವೆ. ಸೊ ಭಕ್ತಿ ಮಾಡ್ತಾ ಇರಿ, ಅವೇ ನಿಮ್ ಬಿಟ್ಟು ಹೋಗ್ಬಿಡ್ತವೆ. ಯಾವಾಗ ಒಳ್ಳೆ ಗುಣಗಳು ಬರ್ತದೋ ಕೆಟ್ಟ ಗುಣಗಳು ಹೋಗ್ಲೇಬೇಕಲ್ವಾ, ದುಷ್ಟ. ಅದೇ ಥರ ಇಲ್ಲಿ ವಿರಕ್ತಿ ಕೂಡ ಬಂದ್ಬಿಡುತ್ತೆ ಯಾವಾಗ ಭಕ್ತಿ ಮಾಡೋದು. ಓಕೆ, ಸೊ ಭಾವಾರ್ಥ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡೋಣ, ನಾಳೆ ಸ್ವಲ್ಪ ಮಾಡೋಣ, ಟೈಮ್ ಆಯಿತು. ಪರಮ ಪುರುಷ ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆ ಒಂದು ತೆರನಾದ ಐಹಿಕ ಭಾವನೆಗಳಿಂದುಂಟಾದ ವಿಷಯವೆಂದು ಪರಿಗಣಿಸುವವರಿದ್ದಾರೆ.
ಅಪೌರುಷೇಯ ಗ್ರಂಥಗಳು ದೈವ ಸಾಕ್ಷಾತ್ಕಾರಕ್ಕೆ ತ್ಯಾಗ, ದಾನ, ಸಂಯಮ, ಜ್ಞಾನ, ಯೋಗಶಕ್ತಿ ಇವೇ ಮುಂತಾದ ಪ್ರಕ್ರಿಯೆಗಳನ್ನು ಸೂಚಿಸಿವೆ ಎಂದು ಅವರು ವಾದ ಮಾಡಬಹುದು. ಅವರ ಪ್ರಕಾರ ಉನ್ನತ ಮಟ್ಟದ ಅನುಷ್ಠಾನವನ್ನು ಕೈಗೊಳ್ಳಲಾಗದವರಿಗೋಸ್ಕರವೇ ದೇವರಿಗೆ ಸಲ್ಲಿಸುವ ಭಕ್ತಿಯುತ ಸೇವೆಯ ಮಾರ್ಗವನ್ನು ತೋರಿಸಲಾಗಿದೆ. ಭಕ್ತಿ ಪಂಥ ಹೊರಟಿರುವುದೇ ಶೂದ್ರರಿಗಾಗಿ, ವೈಶ್ಯರಿಗಾಗಿ ಮತ್ತು ಅಲ್ಪ ಬುದ್ಧಿಯ ಸ್ತ್ರೀ ಸಮುದಾಯಕ್ಕಾಗಿ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಆದರೂ ಅದು ನಿಜವಲ್ಲ. ಕೆಲವು ಜನ ಹೇಳ್ತಾರೆ ಭಕ್ತಿ ಒಂದು ಭಾವನೆ ಸ್ವರೂಪ, ಭಗವಂತನ ಕೃಷ್ಣನಿಗೆ ಸಲ್ಲಿಸಂಥ ಭಕ್ತಿ ಭಾವನೆ ಸ್ವರೂಪದಾಗಿರೋದು. ಇದು ದೈವ ಸಾಕ್ಷಾತ್ಕಾರಕ್ಕೆ ಕೆಲವೊಂದು ನಿಯಮ ಹೇಳಿದ, ದಾನ, ತ್ಯಾಗ, ಸಂಯಮ, ಯೋಗ ಶಕ್ತಿ ಇಂಥವೆಲ್ಲ ಹೇಳಿದ್ದಾರೆ. ಸೊ ಇದೆಲ್ಲ ಯಾರಿಗೆ ಜೀವನದಲ್ಲಿ ಸಕ್ಸಸ್ ಆಗಲಿಲ್ವೋ ಅಂಥವ್ರು ಇದನ್ನು ಕಟ್ಕೋತಾರೆ, ಅಂಥವ್ರು ಮಾಡೋಕ್ಕೆ ಶುರು ಮಾಡ್ತಾರೆ, ಅನುಷ್ಠಾನ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಸೇವೆದು ಕೆಲವು ವೈಶ್ಯರಿಗೆ, ಶೂದ್ರರಿಗೆ, ಸ್ತ್ರೀಯರಿಗೆ ಹೇಳಿದಂಥದ್ದು ಭಕ್ತಿ ಸೇವೆ ತುಂಬ ದೊಡ್ಡ ವಿದ್ವಾನ್ಗೆ ಆ ಥರದ ಹೇಳಿದ್ದಲ್ಲ. ಈ ಥರ ಬೇಜಾನಿ ವಿಷಯಗಳು ಮಾತಾಡ್ತಾರೆ. ಆದರೆ ಭಕ್ತಿ ನಿಜವಾಗಿ ಬುದ್ಧಿವಂತರಿಗೆ. ಮತ್ತೆ ಬುದ್ಧಿವಂತರು ಈ ಬುದ್ಧಿ ಇಲ್ಲರೂ ಕೂಡ ಮಾಡ್ತಾರೆ ಭಕ್ತಿನ. ಇದು ಭಗವಂತ ಕೃಪೆಯಿಂದ, ಇಲ್ಲ ಅವರು ಹಿಂದಿನ ಜನ್ಮದ ಸುಕೃತಿಯಿಂದ ಮಾಡ್ತಾ ಇದ್ದಾರೆ. ಆದರೆ ಭಕ್ತಿ ತುಂಬ ಸರಳ ಮತ್ತು ಅದರದ್ದು ಉದಾತ್ತವಾಗಿರೋದು. ಸೊ ಭಕ್ತಿ ಎಲ್ಲರಿಗೂ ಕೂಡ ಯಾರು ಬೇಕಾದ್ರೆ ಭಕ್ತಿ ಮಾಡ್ಬೋದು. ಇಂಥವ್ರು ಭಕ್ತಿ ಮಾಡೋಕ್ಕಾಗಲ್ಲ ಅಂತಲ್ಲ, ಇಂಥವ್ರು ಮಾಡ್ತಾರೆ ಅಂತ ಇದನ್ನು ಯಾವತ್ತೂ ಕ್ಯಾಲ್ಕುಲೇಷನ್ ಮಾಡೋದು. ನೋಡಿ, ಅಂಬರೀಷ್ ಮಹಾರಾಜ ಅಂತ ಅವನು ದೊಡ್ಡ ಮಹಾರಾಜ, ಇಡೀ ಪೃಥ್ವಿಗೆ ರಾಜ, ಅವನು ಭಕ್ತಿ ಮಾಡಿದ್ದಾನೆ. ಸೊ ಸುಧಾಮ ವಿಪ್ರ, ತುಂಬಾ ಬಡವ, ಏನು ತಿನ್ನಕ್ಕೆ ಗತಿ ಇಲ್ಲ, ತಿನ್ನಕ್ಕೆ ಹಾಕೊಳಕ್ ಬಟ್ಟೆ ಇಲ್ಲ, ಅಂಥವ್ರು ಕೂಡ ಭಕ್ತಿ ಮಾಡಿದ್ದಾರೆ. ಈ ಭಕ್ತಿನ ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ಹೇಳಕ್ಕಾಗೋದಿಲ್ಲ. ಎಲ್ಲಾರ್ಗೂ ಕೂಡ ಭಕ್ತಿ ಅನ್ನೋದು ಎಲ್ಲಾರ್ಗೂ ಕೂಡ ಇರೋದು. ಇದು ನಾವು ಹೇಳಕ್ಕಾಗೋದಿಲ್ಲ, ಇದು ಇಂಥವ್ರಿಗೆ ಮಾತ್ರ ಭಕ್ತಿ ಬರುತ್ತೆ, ಇಂಥವ್ರಿಗಾಗಲ್ಲ. ಸೊ ಮಿಡ್ಲ್ ಕ್ಲಾಸರ್ ಮಾಡ್ಬೋದು, ಲೋ ಕ್ಲಾಸರ್ ಮಾಡೋಕ್ಕಾಗಲ್ಲ. ಇಲ್ಲ, ಯಾರು ಬೇಕಾದ್ರೆ ಭಕ್ತಿ ಮಾಡ್ಬೋದು. ಸೊ ಇಲ್ಲಿ ಇವ್ರು ಹೇಳೋ ಥರ ಇದೆಲ್ಲ ಭಕ್ತಿ ದೋಷಿ, ಇದೆಲ್ಲ ಹೇಳಿರೋದು ಅನುಷ್ಠಾನ ಮಾಡಕ್ಕೆ ಹೇಳಿರೋದು, ದೇವ ಸಾಕ್ಷಾತ್ಕಾರಕ್ಕೋಸ್ಕರ ಅಪೌರುಷ ಧರ್ಮ ಗ್ರಂಥಗಳು ಇದೆಲ್ಲ ಹೇಳಿರೋದು. ಹೇಳ್ತಾರೆ ಜಸ್ಟ್ ಯಾರೋ ಒಬ್ರು ಈ ಧರ್ಮ ಗ್ರಂಥಗಳಲ್ಲಿ ಒಳ್ಳೆಯರಾಗ ಕೇಳಿದ್ದಾರೆ. ಕೆಲವು ಜನ ಹೇಳ್ತಾರೆ ನಮ್ಮ ಧರ್ಮ ಗ್ರಂಥಗಳು ನಿಜ ಅಲ್ಲ. ಏನೇ ಕೇಳಿದ್ದಾರೆ ಅಂದ್ರೆ ಮನುಷ್ಯ ಒಳ್ಳೆಯನಾಗ್ಲಿ ಅಂತ ಅವನ್ನ ಬರೆದಿಟ್ಟಿದ್ದಾರೆ, ಅವು ನಿಜ ಅಲ್ಲ. ಅದ್ಯಾರು ಭಗವಂತ ಹೇಳಿದಲ್ಲ, ನೀವು ಹೇಳ್ದಂಗೆ ಭಗವಂತನ ಅವತಾರ ಹೇಳಿದ್ದಲ್ಲ. ಜನಗಳು ಒಳ್ಳೆಯವರಾಗ್ಲಿ ಅಂತ ಒಳ್ಳೆ ವಿಷಯಗಳನ್ನ ಬರೆದಿಟ್ಟಿದ್ದಾರೆ ಒಂದ್ ಕಡೆ ಅಂತ. ಆಯ್ತಪ್ಪ, ಹಂಗೆ ಇಟ್ಕೊಳ್ಳೋಣ. ಜನಗಳು ಒಳ್ಳೆಯರಾಗಕ್ಕೆ ಒಳ್ಳೆ ವಿಷಯ ಬರೆದಿಟ್ಟಿದ್ದಾರೆ, ಅದನ್ನೇ ಅನುಷ್ಠಾನ ಮಾಡಿ. ಒಳ್ಳೆಯರಾಗಬೇಕು ತಾನೇ ನೀವು. ಇವಾಗ ಕೆಟ್ಟರಾಗಬೇಕು, ಒಳ್ಳೆಯರಾಗಬೇಕು, ಇದು ನ್ಯಾಚುರಲ್ ಅಲ್ವಾ? ಸೊ ಅದನ್ನೇ ಅನುಷ್ಠಾನ ಮಾಡಿ, ಪರವಾಗಿಲ್ಲ. ಆಯ್ತಪ್ಪ, ಭಗವಂತ ಹಂಗೆ ಹೇಳಿರಿ, ನಾವು ಒಳ್ಳೆಯವರಾಗಕ್ಕೆ ಹೇಳಿದಾರೆ ತಾನೆ, ಒಳ್ಳೇದು ತಾನೇ ಅದು ಮಾಡು. ಅದಾಗಲ್ಲ. ಕೆಲವು ಜನ ಹೇಳ್ತಾರೆ ಇಲ್ಲ ಇದು ಭಾಗವತಂ ಅಲ್ಲ, ನಮ್ಗೆ ಅದು ಗರುಡ ಪುರಾಣ ಮುಖ್ಯ. ಓಕೆ, ಗರುಡ ಪುರಾಣದಲ್ಲಿ ಇರೋದನ್ನೇ ಅನುಸರಿಸು, ಅದನ್ನೇ ಫಾಲೋ ಮಾಡು. ಅದು ಆಗೋದಿಲ್ಲ. ಉಪನಿಷತ್ತು, ಆ ಉಪನಿಷತ್ತಲ್ಲಿ ಹಂಗೆ ಹೇಳಿದೆ, ಓಕೆ ಆ ಉಪನಿಷತ್ನೇ ಫಾಲೋ ಮಾಡು, ಅದಾಗೋದಿಲ್ಲ. ಓಕೆ, ಭಗವಂತನಿಗೆ ಶಿವನಿಗೆ ಭಗವಂತ ಕೃಷ್ಣಗಿನ ಶಿವ ಮೇಲು, ಓಕೆ ಶಿವನೇ ಫಾಲೋ ಮಾಡು. ನೋಡಿ, ಆಯ್ತು, ನೀವೇನು ಅನ್ಕೊಂಡಿದ್ರೆ ಅದನ್ನೇ ಫಾಲೋ ಮಾಡಿ, ಯಾವುದೋ ಒಂದು ಫಾಲೋ ಮಾಡಿ. ಆಯ್ತು, ಓಕೆ, ನೋಡೋಣ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಎಲ್ಲಾದ್ರಲ್ಲೂ ಒಳ್ಳೆಯ ವಿಷಯನೇ ಹೇಳಿರೋದು. ಯಾವುದೋ ಒಂದು ವಿಷಯ ಅಕಸ್ಮಾತ್ ನಿನಗೆ ಓಕೆ ಇಲ್ಲೇನ ಜ್ಞಾನನ ಸಂಪಾದನೆ ಮಾಡು, ಓಕೆ ಜ್ಞಾನದಲ್ಲಿ ಏನು ಹೇಳಿದೆ ಅದನ್ನೇ ಮಾಡು, ಆಗುತ್ತಾ? ಅದು ಆಗೋದಿಲ್ಲ. ಓಕೆ ಆಯ್ತಪ್ಪ, ಯೋಗ ಮಾಡ್ತೀಯಾ, ಯೋಗನೇ ಮಾಡು, ಪರವಾಗಿಲ್ಲ. ಅದನ್ನಾರ ಮಾಡು, ಅದರಿಂದ ಒಳ್ಳೆಯನ ಆಗ್ತೀಯ. ಓಕೆ, ಇನ್ನೊಂದೇನಾದ್ರು ತ್ಯಾಗ ಮಾಡ್ತೀಯ, ತ್ಯಾಗನೇ ಮಾಡು, ಪರವಾಗಿಲ್ಲ. ಯಾವ್ದನ್ನಾರ ಒಂದು ಮಾಡು. ಈ ಥರ ವಾದ ಮಾಡೋರು ಯಾವ್ದನ್ನೂ ಮಾಡಲ್ಲ. ಭಕ್ತಿ ಮಾಡೋರ್ನು ಕೂಡ ಹೇಳಿಸ್ತಾರೆ, ಭಕ್ತಿ ಮಾಡೋರ್ಗೂ ಕೂಡ ಒಂದು ಅಪವಾದ ಮಾಡ್ತಾರೆ, ಹಿಂಗೂ ಮಾಡ್ತಾರೆ. ಆದರೆ ಭಕ್ತಿ ಮಾಡೋದು ಎಲ್ಲದಕ್ಕಿಂತ ಸ್ವಲ್ಪ ಕಷ್ಟವಾಗಿರೋದು. ಸುಲಭ ಅಂತ ಹೇಳ್ತೀವಿ, ಭಕ್ತಿ ಮಾಡೋನ್ಗೆ ಗೊತ್ತು ಆ ಭಕ್ತಿದು ಕಷ್ಟ ಎಷ್ಟು ಅಂತ. ಒಂದು ರೀತಿ ಒಂದು ಲೆವೆಲ್ಗೆ ಹೋದಾಗ, ಮನಸ್ಸನ್ನ ಕಂಟ್ರೋಲ್ ಮಾಡಿ ಒಂದು ಲೆವೆಲ್ಗೆ ಹೋದಾಗ ಭಕ್ತಿ ತುಂಬ ಈಸಿ, ತುಂಬ ಸರಳ ಆಗಿದೆ. ಭಕ್ತಿ ಮಾಡೋದು ಮತ್ತೆ ತುಂಬ ಸರಳ.
ಆ್ಯಕ್ಚುಲಿ ಭಕ್ತಿ ಮಾರ್ಗ ಮಾಡೋದು ಎಲ್ಲದಕ್ಕಿಂತ ಸುಲಭವಾಗಿರೋಂಥ ಮಾರ್ಗ. ಈಗ ನೋಡಿ, ಅಕಸ್ಮಾತ್ ತಪಸ್ ಮಾಡ್ತೀರಾ, ಅದಕ್ಕೆ ತಪಸ್ ಮಾಡೋಕ್ಕೆ ಇವತ್ತಿನ ಕಾಲದಲ್ಲಂತೂ ತುಂಬ ಸಾಧ್ಯನೇ ಇಲ್ಲ, ಅಸಾಧ್ಯವಾಗಿರೋ ಕೆಲಸ. ನಮ್ಗಿರೋಂಥ ಮೈಂಡು ಚಂಚಲತೆಲಿ 1 ಗಂಟೆ ಒಂದು ಕಡೆ ಕುತ್ಕೊಳಕ್ಕಾಗ್ತಾರೆ ಇನ್ನು ತಪಸ್ಸಲ್ಲಿ ಬಂತು. ಓಕೆ ಆಯ್ತಪ್ಪ, ನೀವು ಬ್ರಹ್ಮಚಾರಿಯಾಗಿರ್ತೀರ, ಬ್ರಹ್ಮಚಾರಿ ಮಾತು ಇಲ್ಲವೇ ಇಲ್ಲ ಬಿಡಿ ಕಲಿಯುಗದಲ್ಲಿ. ಸೊ ಅಕಸ್ಮಾತ್ ನೀವು ಹೋಮ ಯಜ್ಞ ಮಾಡ್ತೀರಾ, ಆ ಹೋಮ ಯಜ್ಞ ಮಾಡೋಕ್ಕೆ ನಿಮ್ಗೆ ಸಲಕರಣೆ ಇಲ್ಲ, ಮಾಡೋರು ಗತಿ ಇಲ್ಲ, ನೀವು ಆಗಿರೋಂಥ ನಿಮ್ಮ ಹತ್ರ ಪುಡಿಗಾಸು ಒಂದು ಎತ್ತಗೂ ಎಟ್ಕಲ್ಲ ಅದು ಮಾಡೋಕ್ಕೆ. ಸೊ ಹಿಂಗೆಲ್ಲ ಇದು ಅಪವಾದ ಇರ್ಬೇಕಾದ್ರೆ ಒಂದೇ ಮಾರ್ಗ ನಮಗೆ ಉಳಿದಿರೋದು ಅಂದರೆ ಅದು ಭಕ್ತಿ ಮಾರ್ಗ. ಭಗವಂತನಿಗೆ ಶರಣಾಗಿ ಭಕ್ತಿ ಮಾರ್ಗ ಮಾತ್ರ ನಮ್ಮ ಹತ್ರ ಉಳಿದಿರೋದು. ಸೊ ಅದನ್ನು ಮಾಡಿದ್ರೆ ಸಾಕಾಗಿದೆ ಈ ಕಲಿಯುಗಕ್ಕೆ. ಸೊ ಆದರೆ ಅದನ್ನು ಜನ ಹೇಳ್ತಾ ಇರ್ತಾರೆ, ಹೇಳ್ಕೊಳ್ಳೋರು ಹೇಳ್ಕೊಳ್ಳಿ ಬಿಡಿ, ಆಯ್ತಪ್ಪ ಹಿಂಗೆ ಹೇಳ್ತಾರ ಪರವಾಗಿಲ್ಲ, ಅವ್ರು ಹೇಳ್ಕೊಳ್ಳಿ ಬಿಡಿ. ಏನಂತೆ ಇವಾಗ? ಹೌದು, ನೀ ಸೋಂಬೇರಿಯಾಗಿ ನಿನಗೇನು ಬೇರೆ ಕೆಲಸ ಆಗಲಿಲ್ಲ ಅದಕ್ಕೆ ಭಕ್ತಿಗೆ ಬಂದಿದ್ಯಾ ಅಂತ ಎಷ್ಟೋ ಜನ ನನಗೆ ಹೇಳಿದ್ದಾರೆ. ನೀನು ಯಾವುದ್ರಲ್ಲಿ ಸಕ್ಸಸ್ ಆಗಲಿಲ್ಲ ಅದಕ್ಕೆ ಭಕ್ತಿ. ಹೌದಪ್ಪ ಪರವಾಗಿಲ್ಲ, ನಾನು ಸಕ್ಸಸ್ ಆಗಲಿಲ್ಲ ಇದಕ್ಕೆ ಬಂದು ಏನೀಗ? ಅವ್ರ ಹತ್ರ ವಾದ ಮಾಡಿ ಏನಾಗಬೇಕು ಹೇಳಿ ನಮಗೆ ಅನ್ನೋರು ಅನ್ಕೋತಾರೆ. ಸರಿ ಆಯ್ತಪ್ಪ ಹಿಂಗೆ ಇರಲಿ ಪರವಾಗಿಲ್ಲ, ನಾನು ಹಿಂಗೆ ಇರ್ತೀನಿ. ನೋಡಿ, ಭಕ್ತಿಲಿ ನಾವು ಯಾರನ್ನಾದ್ರೂ ಸೋಲ್ಸ್ಬೇಕಾದ್ರೆ ನೆಗ್ಲೆಕ್ಟ್, ಯಾರು ಅಸೂಯ ಪರರನ್ನ ನೆಗ್ಲೆಕ್ಟ್ ಮಾಡಬೇಕು. ಅಸೂಯ ಪರರ ಜೊತೆ ನಾವು ಅವ್ರನ್ನ ಕಡೆ ಗಮನ ಕೊಟ್ರೇನೆ ಅವ್ರದ್ದು ಜಾಸ್ತಿ ಆಗೋದು. ನೆಗ್ಲೆಕ್ಟ್ ಮಾಡ್ಬಿಡಿ, ಅವರೇ ಸುಮ್ಮನೆ ಆಗ್ಬಿಡ್ತಾರೆ. ಅವ್ರ ಕಡೆ ಗಮನನೇ ಕೊಟ್ಬಿಡಿ, ಸುಮ್ಮನೆ ಆಗ್ಬಿಡ್ತಾರೆ ಅವರೇ, ಬೇಕಾಗಿಲ್ಲ ಅಂತವ್ರು ನಮಗೆ. ಸೊ ನಾವು ಭಕ್ತಿಯಲ್ಲಿ ಏನೇ ಹೇಳ್ಕೊಂಡ್ರು ಕೂಡ ಭಕ್ತಿ ಮಾಡೋನು ಉದಾರ ವ್ಯಕ್ತಿ, ಸರಳತೆ ಇರೋಂಥ ವ್ಯಕ್ತಿ, ಮತ್ತೆ ತುಂಬ ಬುದ್ಧಿವಂತ ವ್ಯಕ್ತಿ. ಭಕ್ತಿ ಮಾಡೋನು ತುಂಬ ಬುದ್ಧಿವಂತ ವ್ಯಕ್ತಿ. ಸೊ ನೋಡಿ, ಭಕ್ತಿ ಮಾಡೋನು ಎಲ್ಲನೂ ಮಾಡದೇ ಇಲ್ಲಿಗೆ ಬಂದಿರ್ಬೋದು, ಎಲ್ಲ ಮಾಡೋಕ್ಕಾಗ್ದಿರೋ ಬಂದಿರ್ಬೋದು, ಓಕೆ ಹಂಗೆ ಇಟ್ಕೊಂಡ್ರು ಕೂಡ ಇವನ್ನೆಲ್ಲನೂ ಕೂಡ ನಿಜ ನೋಡಿದ್ರೆ, ನಿಜ ಅರ್ಥದಲ್ಲಿ ಅವನು ಇವೆಲ್ಲನೂ ಆಲ್ರೆಡಿ ಮಾಡಿಬಿಟ್ಟಿರ್ತಾನೆ. ಯಾಕೆ ನಿರಾಸಕ್ತಿ ಆಗ್ತದೆ ಇದ್ರ ಬಗ್ಗೆ ಎಲ್ಲ? ಅವನಿಗೆ ಈಗ ದುಡ್ಡು ಮಾಡೋಕ್ಕೆ ಇಷ್ಟ ಇಲ್ಲ, ಅವನಿಗೆ ಇನ್ನೊಂದು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಯಾರ ಹತ್ರ ಕೈ ಕೆಳಗಡೆ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಅದರಲ್ಲಿ ಪ್ರಯೋಜನ ಇಲ್ಲ ಅಂತ ಆಲ್ರೆಡಿ ಮಾಡಿ ಬಿಟ್ಬಿಟ್ಟಿರೋದು ಅವನು. ಇದರಲ್ಲೆಲ್ಲ ಇದು ಬೇಕಾಗಿಲ್ಲ ಅವನಿಗೆ. ಅವನಿಗೆ ಸರಳವಾಗಿ ಜೀವನ ಮಾಡಬೇಕು, ಓಕೆ ಸರಳತೆ ಇದೆ, ಓಕೆ ಅಷ್ಟಕ್ಕೆ ಅವನು ಅದನ್ನು ಬಿಟ್ಬಿಡ್ತಾ ಇದ್ದಾನೆ. ಬೇಕಾಗಿಲ್ಲ ಕೂಡ ಅವನ ಮನಸ್ಸಲ್ಲಿ ಅದು ಇಲ್ಲೂ ಇಲ್ಲ. ಭಕ್ತಿ ಮಾಡೋನಿಗೆ ಮನಸ್ಸಲ್ಲಿ ಅದ್ರ ಬಗ್ಗೆ ವಿಚಾರನೂ ಬರಲ್ಲ. ನಾನು ಈ ಥರ ಮಾಡಬೇಕಿತ್ತು, ಆ ಥರ ಮಾಡಬೇಕಿತ್ತು, ಹಿಂಗಾಗೋದೆ ಹಂಗ. ಕೆಲವೊಂದು ಸಮಯಕ್ಕೆ ಏನೋ ಆಗ್ಬೋದು, ಆದರೆ ನಿಜಕ್ಕೂ ಅವನ ಮನಸ್ಸು ಮತ್ತೆ ತಿರ್ಗಾ ಇಲ್ಲಿಗೆ ಬರ್ತಾ ಇರುತ್ತೆ. ಅದರಿಂದ ಅದು ನಿಜ ಅಲ್ಲ, ಇವ್ರು ಹೇಳೋ ರೀತಿ ಅದು ನಿಜ ಅಲ್ಲ. ಸೊ ಇದು ಶೂದ್ರರಿಗಾಗಲಿ ವೈಶ್ಯರಿಗಾಗಿ ಹೇಳಿದಂಥದ್ದಲ್ಲ, ಬುದ್ಧಿವಂತರಿಗೆ ಹೇಳಿರೋದು. ನೋಡಿ, ಆದರೆ ಇದು ನಿಜವಲ್ಲ. ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಕ್ತಿ ಪಂಥ ಅತ್ಯುನ್ನತವಾದದ್ದು, ಆದ್ದರಿಂದ ಅದು ಉದಾತ್ತವೂ ಸುಲಭವಾಗಿದೆ. ಸೊ ಭಕ್ತಿ ಕಾರ್ಯ ಏನಾಗಿದೆ? ಅತ್ಯುನ್ನತವಾಗಿರೋದು ಎಲ್ಲ ಕಾರ್ಯಗಳಲ್ಲೂ. ಅದಕ್ಕೆ ಅದನ್ನು ಉದಾತ್ತ ಮತ್ತು ಸುಲಭ. ಪರಮಪುರುಷನ ಸಾನ್ನಿಧ್ಯ ಹೊಂದಲು ತೀವ್ರವಾಗಿ ಆಸಕ್ತರಾದ ಶುದ್ಧ ಭಕ್ತರಿಗೆ ಇದು ಉದಾತ್ತ ಮಾರ್ಗವಾಗಿದೆ. ಉದಾತ್ತ ಅಂದರೆ ಎಲ್ಲರೂ ಸರಿ ಮಾಡ್ಕೊಳ್ತಾರಂಥ ದಾರಿ. ತೀವ್ರವಾಗಿ ಆಸಕ್ತಿ ಇರೋರಿಗೆ, ಶುದ್ಧ ಭಕ್ತರಿಗೆ ಇದು ಉದಾತ್ತ ಅಂದರೆ ಇದನ್ನ ಮಾಡೋಕ್ಕೆ ಅದು ಅನುಕೂಲ ಮಾಡ್ಕೊಡ್ತಾ ಇರುತ್ತೆ. ಭಕ್ತಿನೇ ಇಷ್ಟು ಹೆಲ್ಪ್ ಮಾಡ್ಕೊಡ್ತಾ ಇರೋದು. ಯಾರು ಈಗ ಹೊಸದಾಗಿ ಭಕ್ತಿ ನಿಂತವನಲ್ಲ, ಈಗ ತಾನೇ ಹೊಸ್ತಿಲಲ್ಲಿ ತಾನೇ ಭಕ್ತಿ ಭವನದ ಹೊಸ್ತಿಲಲ್ಲಿ ನಿಂತ ಹೊಸಬನಿಗೆ ಇದು ಸುಲಭ. ಯಾರಿಗೆ ಭಕ್ತಿ ಮಾಡೋಕ್ಕೆ ಅಂತ ಬರ್ತಾ ಇದ್ರೆ ಅವ್ರಿಗೆ ಸುಲಭವಾಗಿದೆ, ಇದು ಸರಳವಾಗಿದೆ, ಬೇಗ ಭಕ್ತಿಗೆ ಬರೋಕ್ಕೆ ಅನುಕೂಲವಾಗಿದೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಸಂಪರ್ಕ ಸಾಧಿಸುವುದೇ ಶ್ರೇಷ್ಠ ವಿಜ್ಞಾನ. ಭಗವಂತನ ಜೊತೆ ಸಂಪರ್ಕ ಸಾಧನೆ ಮಾಡೋದೇ ಒಂದು ದೊಡ್ಡ ವಿಜ್ಞಾನ, ಶ್ರೇಷ್ಠವಾಗಿರೋಂಥ ವಿಜ್ಞಾನ. ವಿಜ್ಞಾನ ಅಂದರೆ ಸೈನ್ಸ್, ಸಂಬಂಧ, ಒಬ್ರಿಗೊಬ್ರು ಇದು ಮಾಡೋದು, ಏನೋ ಅಪ್ಲೈ ನಾಲೆಡ್ಜ್, ಜ್ಞಾನನ ನಾವು ಅಳವಡಿಸ್ಕೊಳ್ಳೋದೇ ವಿಜ್ಞಾನ. ಸೊ ಅದು ಭಗವಂತನ ನಂತರ ಸಂಪರ್ಕ ಸಾಧಿಸೋದೇ ಒಂದು ಶ್ರೇಷ್ಠವಾಗಿರೋಂಥ ವಿಜ್ಞಾನ ಆಗಿರೋದು. ಸಂಪರ್ಕ ಅಂದರೆ ಭಗವಂತ ಜೊತೆ ನಾವು ಸಂಪರ್ಕಕ್ಕೆ ಬರೋದೇ ಒಂದು ದೊಡ್ಡ ಕಾರ್ಯ, ದೊಡ್ಡ ವಿಷಯ ಅದು. ನೋಡಿ, ಯಾವುದೋ ಒಂದು ದೊಡ್ಡ ವ್ಯಕ್ತಿದು ಸಂಪರ್ಕ ಮಾಡಿದ ತಕ್ಷಣ ನನಗೆ ಏನು ಅನ್ಸುತ್ತೆ ಹೇಳಿ? ಅಯ್ಯೋ, ಆ ವ್ಯಕ್ತಿ ಸಂಪರ್ಕ ನನಗೆ, ಅವ್ರ ಜೊತೆ ಮಾತಾಡಿದ್ಯಾ, ಅವರು ನಮ್ಮ ಜೊತೆ ನನ್ನ ಮಾತಾಡ್ಸಿದ್ದು ದೊಡ್ಡ ಇದು ಅಂದ್ಬಿಡ್ತೀವಿ. ಅಂಥದ್ರಲ್ಲಿ ಭಗವಂತನ ಜೊತೆ ಸಂಪರ್ಕ ಮಾಡೋದು ಇನ್ಯಾವ ಥರ ಇರಲಿ. ಅದಕ್ಕೆ ಭಕ್ತನಿಗೆ ಯಾವತ್ತೂ ಗರ್ವ ಇರ್ಬೇಕು. ಗರ್ವ ಅಂತಂದರೆ ಹೆಮ್ಮೆ ಇರಬೇಕು ಅವನಿಗೆ. ನಾನು ಯಾರ ಜೊತೆ ಸಂಪರ್ಕ ಮಾಡ್ತಾ ಇರೋದು? ಭಗವಂತನ ಜೊತೆ. ಸಾಮಾನ್ಯ ವ್ಯಕ್ತಿ ಜೊತೆ ಎಲ್ಲ ನಾನು ಸಂಪರ್ಕ ಮಾಡ್ತಾ ಇರೋದು.
ಇವತ್ತು ನನಗೆ ಅವನು ಎಲ್ಲರ ದೃಷ್ಟಿಯಿಂದ ಕಾಣದೇ ಇರ್ಬೋದು, ಆದರೆ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ, ನನ್ನ ಸ್ವೇಗನ ಸ್ವೀಕಾರ ಮಾಡ್ತಾ ಇದ್ದಾನೆ, ನಾನು ಅವನ ಜೊತೆ ಇದ್ದೀನಿ, ಅವನು ನನ್ನ ಜೊತೆ ಇದ್ದಾನೆ. ಈ ಭಾವನೆ ಯಾವಾಗ ಭಕ್ತಿಂಗಿರುತ್ತೋ ಅವನು ಶುದ್ಧತೆಗೆ ಕಡೆ ಹೋಗ್ತಾ ಇರ್ತಾನೆ, ಶುದ್ಧ ಆಗ್ತಾ ಇರ್ತಾನೆ ಪ್ರತಿ ಇದು. ಶೂದ್ರರಿಗೆ ವೈಶ್ಯರಿಗೆ ಸ್ತ್ರೀಯರಿಗೆ ಕೀಳು ಜನ್ಮದ ಶೂದ್ರರಿಗಿಂತ ಕೀಳು ಕುಲದಲ್ಲಿ ಹುಟ್ಟಿದವರಿಗೆ ಎಲ್ಲಾ ಜೀವಿಗಳಿಗೆ ಆ ದ್ವಾರ ತೆರೆದಿದೆ. ಈ ಭಕ್ತಿ ದ್ವಾರ ಅನ್ನೋದು ಏನಾಗಿದೆ, ಎಲ್ಲರಿಗೂ ತೆರೆದಿದೆ. ಸರಿ, ಬ್ರಾಹ್ಮಣರಿಗೆ ಅಂತ ಅಲ್ಲ ಇದು, ಪ್ರತಿಯೊಬ್ಬರು ಕೀಳಿ ತುಂಬಾ ಸ್ತ್ರೀಯರಿಗೆ ವೈಶ್ಯರಿಗೆ ಶೂದ್ರರಿಗೆ, ಇವ್ರು ಬಿಡಿ, ಇವ್ರಿಗಿನ್ನ ಕೆಳಗಡೆ ಇರೋಂಥ ಶೂದ್ರರು, ಅವ್ರಿಗೂ ಕೂಡ ಆ ಶೂದ್ರರಿಗಿನ್ನ ಕೆಳಗಡೆ ಇರೋಂಥವ್ರು ಯಾರು, ಅವಾಗಲೇ ಕಿರಾಟ, ಊಣಿಂದ, ಪುಲಂದ, ಪುಷ್ಕರ, ಅಬೀರ, ಶೃಂಗ, ಇವರೆಲ್ಲ ಹೇಳಿದ್ರ ಇಂಥವ್ರು ಅಂದ್ರೆ ತುಂಬಾ ಲೋ ಲೆವೆಲ್ ಅಲ್ಲಿ ಇರೋರು. ಮಾನವ ಅನ್ನಕ್ಕೆ ಯೋಗ್ಯತೆ ಇಲ್ದಿರಂಥವ್ರಿಗೂ ಕೂಡ ಏನಾಗಿದೆ, ಭಕ್ತಿ ಮಾರ್ಗ ತರ್ಕೊಂಡಿದೆ. ಅವರು ಕೂಡ ಭಕ್ತಿ ಮಾಡಿ ಭಗವಂತನ ಪಡಿಬೋದು. ಎಷ್ಟೋ ಜನ ಮಾಡಿದ್ದಾರೆ. ವಾಲ್ಮೀಕಿ ಋಷಿ ಅವನು ಶೂದ್ರಿಗಿನ್ನ ಕಡಿಮೆ ಆಗಿದ್ದವರು, ಅಂಥವ್ರು ಭಗವಂತನ ರಾಮನಾಮ ಜಪ ಮಾಡಿ ಹೇಳಿ ಭಗವಂತನ ಚರಿತ್ರೆನೇ ಬರೆದ್ಬಿಟ್ರು. ಇದು ನಮ್ಮ ಇಷ್ಟಲ್ಲಿ ತುಂಬ ಇದ್ದಾವೆ. ಅಂದ ಮೇಲೆ ವಿದ್ಯಾಸಂಪನ್ನನಾದ ಬ್ರಾಹ್ಮಣನ ಮತ್ತು ತನ್ನಂತಾನರಿತ ಮಹಾರಾಜರಂತಹ ಉಚ್ಚ ವರ್ಣದವರ ಬಗ್ಗೆ ಹೇಳಬೇಕೇನಿದೆ. ಸೊ ಇಂಥವ್ರಿಗೇನೆ ತೆರ್ಕೊಂಡಿರೋ ಭಕ್ತಿ, ಇನ್ನು ವಿದ್ಯಾವಿನ ಸಂಪನ್ನ ಆಗಿರೋಂಥ ಬ್ರಾಹ್ಮಣನಿಗೆ ಆಗಲಿ ಮಹಾರಾಜರಂಥವ್ರಿಗೆ ಆಗಲಿ ಏನು ಹೇಳಬೇಕು, ಇದನ್ನ ಅನುಷ್ಠಾನ ಮಾಡಲೇಬಹುದು. ತ್ಯಾಗ, ತ್ಯಾಗ, ದಾನ, ಸಂಯಮ ಮುಂತಾದ ಉನ್ನತ ದರ್ಜೆಯ ಕರ್ಮಗಳು ಶುದ್ಧ ಮತ್ತು ವೈಜ್ಞಾನಿಕ ಭಕ್ತಿ ಪಂಥವನ್ನು ಅನುಸರಿಸುವ ಉಪಸಿದ್ಧಾಂತಗಳೇ ಆಗಿವೆ. ಈ ಜ್ಞಾನ, ದಾನ, ಸಂಯಮ ಇವೆಲ್ಲ ಏನಂತಂದ್ರೆ ಭಕ್ತಿ, ಇವೆಲ್ಲ ಇದೆ ನನಗೆ ಭಕ್ತಿನ ಪುಷ್ ಮಾಡಕ್ಕೋಸ್ಕರ ಇರವು, ಅವೇ ಭಕ್ತಿ ಅಲ್ಲ. ತ್ಯಾಗ, ದಾನ, ಸಂಯಮ, ತಪಸ್ಸು ಇವೆಲ್ಲ ಈಗ ನಾನು ತ್ಯಾಗ ಮಾಡ್ತಾ ಇದ್ದೀನಿ. ತ್ಯಾಗ ಮಾಡಿದ ತಕ್ಷಣ ನಾನು ಭಕ್ತಿ ಇಲ್ಲ ಅಂತಂದ್ರೆ, ಬರೀ ತ್ಯಾಗ ಮಾಡಿದ ತಕ್ಷಣ ಇನ್ನೊಬ್ರಿಗೆ ಏನೋ ಕೊಟ್ಟಿದ ತಕ್ಷಣ ಅದು ಭಕ್ತಿ ಮಾಡ್ದಂಗಲ್ಲ. ಅರ್ಜುನನ್ನು ತ್ಯಾಗ ಮಾಡಕ್ ನಿಂತಿದ್ದ, ನನಗೇನು ಬೇಡ ಎಲ್ಲ ದುರ್ಯೋಧನ ಮಡಿಕಲ್ಲಿ ನಿಂತಿದ್ದ. ಅದು ನಿಜ ತ್ಯಾಗ ಅಂದ ಕೃಷ್ಣ, ಇಲ್ಲ ಅಯ್ಯೋ ಮೂರ್ಖ, ನೀನು ಎಲ್ಲ ಗೆದ್ಕೊಂಡ್ರೆ ನೀನು ತ್ಯಾಗ ಅಂತ ಹೇಳ್ದ. ಅವನು ಸಂಹಾರ ಮಾಡಿದ್ರೆ ನೀನು ತ್ಯಾಗ ಅಂತ ಹೇಳ್ದ. ನೋಡಿ ತ್ಯಾಗದ ಅರ್ಥ ಹೆಂಗಿದೆ ಇಲ್ಲಿ. ಸೊ ಅಂದ್ರೆ ಅರ್ಥ ಏನು, ನೀನು ಏನೋ ಭಕ್ತಿ ಮಾಡಕ್ ಶುರು ಮಾಡಿದ್ರೆ ಏನು ತ್ಯಾಗ ನಿನ್ನನ್ನು ಹುಡ್ಕೊಂಬರ್ತದೆ. ನೀನು ತ್ಯಾಗ ನನ್ನನ್ನು ಪಡಿ ಅಂತ, ಇಲ್ಲಿ ನೀನು ತ್ಯಾಗ ಮಾಡ್ಕೊ ಹೋಗ್ತಾನೆ ಇರ್ತೀಯ, ಆಗದೆ ಬೇಡ ಅಂತ. ದಾನ ಅಂತಂದ್ರೆ ಏನು, ಅಕಸ್ಮಾತ್ ನೀ ಭಕ್ತಿ ಮಾಡ್ತಾ ಇದ್ರೆ ದಾನ ನಿನ್ನಿಂದನೇ ಬರ್ತಾ ಇರುತ್ತೆ. ಇವೆಲ್ಲ ಇವು ನಿಮ್ಮನ್ನ ಭಕ್ತಿ ಕಡೆ ಪುಷ್ ಮಾಡ್ತವೆ. ನಾವು ದಾನ ಮಾಡೋದಾಗ್ಲಿ, ಸಂಯಮ ಇರೋದಾಗ್ಲಿ ನಮ್ಮ ಹತ್ರ, ಇನ್ನೊಂದು ತ್ಯಾಗ ಮಾಡೋದಾಗ್ಲಿ ಅದು ವ್ಯಸನ. ಸೊ ಇವೆಲ್ಲ ಏನು ಮಾಡ್ತಾ ಇದ್ದೇವೆ, ನಾನು ಭಕ್ತಿ ಮಾಡ್ತಾ ಇದ್ರೆ ನನ್ನ ಏನು ಮಾಡ್ತವೆ, ತಳ್ತವೆ. ಈಗ ಅಕಸ್ಮಾತ್ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ, ಇಲ್ಲ ಓಡ್ಕೊಂಡು ಹೋಗ್ತಾ ಇರ್ತೀನಿ ಅಂತಕೊಳ್ಳಿ, ಗಾಳಿ ನನಗೆ ವಿರುದ್ಧವಾಗಿ ಬೀಸ್ತಾ ಇದ್ರೆ ಏನಾಗುತ್ತೆ, ಗಾಳಿ ಹಿಂದಕ್ಕೆ ತಳ್ಳುತ್ತೆ, ನಾವು ನಂದು ಚಲನೆನ ಕಡಿಮೆ ಮಾಡುತ್ತೆ. ಆದರೆ ಹಿಂದಿಂದ ಗಾಳಿ ಬೀಸ್ಕೊ ಬರ್ತಾ ಇದ್ರೆ ಏನಾಗುತ್ತೆ ಹೇಳಿ, ನಾವು ಇನ್ನ ಫೋರ್ಸ್ ಮುಂದೆ ಹೋಗ್ತೀವಿ. ಅದೇ ಥರ ಇವೆಲ್ಲ ನಮ್ದು ಈ ತ್ಯಾಗ ಮಾಡೋದು, ದಾನ, ಸಂಯಮ, ತಪಸ್ಸು ಇವೆಲ್ಲ ಏನಿದೆ, ಯೋಗ ಶಕ್ತಿ, ಇವೆಲ್ಲ ಏನು ಮಾಡ್ತಾ ಇದ್ದೇವೆ, ಭಕ್ತಿ ಕಡೆ ನನ್ನ ಹೋಗೋಕ್ಕೆ ನುಗ್ತವೆ. ಈಗ ಮನಸ್ಸು ಕಂಟ್ರೋಲ್ ಮಾಡಬೇಕು. ಓಕೆ, ನಾನು ಭಕ್ತಿಲಿ ಮನಸ್ಸು ಕಂಟ್ರೋಲ್ ಮಾಡಬೇಕು. ಮನಸ್ಸು ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಪ್ರಾಣಾಯಾಮ, ಧ್ಯಾನ, ಹೋಮ, ಯಜ್ಞ ಮಾಡುವಾಗ ನಮ್ಮ ಮನಸ್ಸು ಕಂಟ್ರೋಲ್ ಬರುತ್ತೆ ಅಲ್ವಾ. ಕಂಟ್ರೋಲ್ ಮಾಡಿ ನಾವು ಭಗವಂತನ ನಾಮನ ಶುದ್ಧತೆಯಿಂದ ಹೇಳ್ಬೋದು, ಭಗವಂತನ ನಾಮದ ಮೇಲೆ ನಮ್ಮ ಮನಸ್ಸನ್ನ ಕೂರಿಸ್ಬೋದು. ಸೊ ಎಲ್ಪ್ ಮಾಡಿದ್ದೇವೆ, ಇವು ಎಲ್ಪ್ ಮಾಡ್ದೋ, ಬಟ್ ಅವೇ ಭಕ್ತಿ ಅಲ್ಲ. ನಾನು ಪ್ರಾಣಾಯಾಮ ಮಾಡೋದೇ ಇಲ್ಲ, ಯೋಗ ಮಾಡೋದೇ ಭಕ್ತಿ ಅಲ್ಲ. ಅವು ನನ್ನ ಭಕ್ತಿಗೆ ಎಲ್ಪ್ ಮಾಡೋದು ಅಷ್ಟೇ, ಎಲ್ಪ್ ಮಾಡ್ತಾ ಇದ್ದಾವೆ. ಸೊ ಅಂದ್ರೆ ಅರ್ಥ ಏನು, ನಮ್ಮ ಭಕ್ತಿಗೆ ಇವು ಏನು ನಮಗೆ ಇದು ಮಾಡ್ತಾವೆ ಅಂದರೆ, ನಮ್ಮ ಭಕ್ತಿಗೆ ನಮಗೆ ಪೂರಕವಾಗಿ ಅವು ನಮ್ಗೆ ಸಹಾಯ ಮಾಡ್ತಾವೋ ಅವು ಆ ಸಹಾಯನ ನಾವು ಪಡ್ಕೊಬೇಕು. ಅಂದರೆ ನಾವು ದಾನ ಮಾಡಬೇಕು, ತ್ಯಾಗ ಮಾಡಬೇಕು, ತಪಸ್ಸು ಮಾಡಬೇಕು, ಮತ್ತು ಯೋಗ ಮಾಡಬೇಕು, ಇವೆಲ್ಲ ಮಾಡಬೇಕು. ಎಷ್ಟೆಷ್ಟಕ್ಕೆ ನಮ್ಮ ಭಕ್ತಿನ ಬೆಳೆಸೋಕ್ಕೋಸ್ಕರ ಮಾಡ್ಬೇಕು. ಅವು ನಮ್ಮ ಭಕ್ತಿಗೆ ಅನುಕೂಲೇನ ಕೃಷ್ಣ ಅನುಶೀಲಂ. ನಮ್ಮ ಭಕ್ತಿಗೆ ಎಷ್ಟು ಬೇಕು ಅವನ್ನ ಬಳಸ್ಕೊಬೇಕು ನಾವು. ಇಟ್ಸೆಲ್ಫ್ ಬರೀ ಅವನೇ ಮಾಡ್ತಾ ಇರೋದಲ್ಲ, ಅವನೇ ಮಾಡ್ತಾ ಇದ್ರೆ ಏನಾಗುತ್ತೆ, ಅವದ್ರಲ್ಲೇ ಮುಳುಗೋಗ್ತೀವಿ, ನಮಗೆ ಭಕ್ತಿ ಅನ್ನೋದು ಕುಂಠಿತಾಗ್ಬಿಡುತ್ತೆ. ಯೋಗ ಸ್ನಾನ ಮಾಡಬೇಕು, ಹೌದು ಕರೆಕ್ಟ್. ಎಷ್ಟು ಮಾಡಬೇಕು,
ದೇಹ ಎಷ್ಟು ಶುದ್ಧಿ ಆಗಬೇಕೋ 10 ನಿಮಿಷ 5 ನಿಮಿಷ 10 ನಿಮಿಷ ಓಕೆ. ಸ್ನಾನ ಮಾಡಬೇಕು ಅಂತ ದಿನ ನಾನು ಕ್ಲೀನಾಗಿರಬೇಕು, ನಾನು ಹರಿನಾಮ ಜಪ ಮಾಡೋಕ್ಕೆ ಅಂದ್ಬಿಟ್ಟು ದಿನಕ್ಕೆ ಅದನ್ನೇ ಮಾಡ್ತಾ ಕೂತಿದ್ರೆ ಯಾವಾಗ ಹರಿನಾಮ ಜಪ ಮಾಡ್ತೀರಿ? ಸ್ನಾನ ಮಾಡ್ಬೇಕಾಗಿರೋದು ಮುಖ್ಯ. ಆದರೆ ಗಂಟೆಗಟ್ಟಲೆ ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ವೇಸ್ಟ್ ಆಯ್ತಲ್ಲ. ಒಂದಿನ ಬರೀ ಒಂದಿನಕ್ಕೆ 1 ಗಂಟೆ ಅಂತ ಲೆಕ್ಕ ಮಾಡ್ಕೊಳ್ಳಿ. ಎಷ್ಟು ದಿನ ಆಯಿತು, ಎಷ್ಟು ಗಂಟೆ ಆಯಿತು. ಆ ಸ್ನಾನ ಮಾಡೋ ಟೈಮಲ್ಲೇ ಭಗವಂತನ ಪಡಿಬೋದಾಯ್ತು ನಾವು ಬೇಕಾದ್ರೆ. ಅದಕ್ಕೆ ಏನೋ ಎಷ್ಟು ಭಕ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇವೆಲ್ಲ ಯೂಸ್ ಮಾಡ್ಕೊಬೇಕು. ಭಕ್ತಿಗೆ ಅಕಸ್ಮಾತ್ ಭಕ್ತಿಗೆ ಬಾಧಕ ಆಯ್ತಾ, ನೀವು ಸ್ನಾನನೂ ಮಾಡಬೇಕಾಗಿಲ್ಲ. ನಿಮ್ಮ ಜಪಕ್ಕೆ ಏನಾದ್ರು ನಿಮ್ಮ ಸ್ನಾನ ಅಡ್ಡಿ ಬರ್ತಾ ಇದೆಯಾ, ಬಿಟ್ಬಿಡಿ, ಸ್ನಾನ ಬೇಕಾಗಿಲ್ಲ, ಹರಿನಾಮದ ಸ್ನಾನ ಮಾಡಿ ಅಂತಾರೆ. ನಿಮ್ಮ ಊಟ ಮಾಡ್ತಾ ಇರೋದು ನಿಮ್ಮ ಭಕ್ತಿಗೆ ಅಡ್ಡಿ ಬರ್ತಾ ಇದೆಯಾ, ಊಟ ಮಾಡಬೇಡಿ. ಕಡಿಮೆ ತಿಂತಾ ಇರೋದು ನಿಮ್ಮ ಭಕ್ತಿಗೆ ಅಡ್ಡಿ ಬರ್ತಾ ಇದೆಯಾ, ತಿನ್ನಿ. ಕೆಲವು ಜನ ತಿಂದೇ ಇರೋದು ಅಡ್ಡಿ ಬರ್ತಾ ಇದೆ ನಮ್ಮ ಇದಕ್ಕೆ, ಭಕ್ತಿಗೆ, ಅವಾಗ ತಿನ್ನಬೇಕು. ಏನೇ ಆಗಲಿ ನಿಮ್ಮ ಭಕ್ತಿಗೆ ಅಡ್ಡಿ ಬರ್ದೇ ಇರೋ ಥರ ನೀವು ವ್ಯವಸ್ಥೆ ಮಾಡ್ಕೋಬೇಕು. ಆದರೆ ಅಡ್ಜಸ್ಟ್ ಮಾಡಿಕೊಂಡು, ಇಲ್ಲ ಅಡ್ಡಿ ಬರ್ತಾ ಇದ್ರೆ ಅನ್ನತ್ತೆ ಕಟ್ ಮಾಡಬೇಕು, ಇಲ್ವಾ ಅದನ್ನು ತಗೋಬೇಕು. ಅದೇನೇನೋ ಆಗಲಿ ಪರವಾಗಿಲ್ಲ. ಈಗ ಏಕಾದಶಿಲಿ ನಾನು ಭಕ್ತಿ ಮಾಡೋಕ್ಕೆ, ನಾನು ಜಪ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಏನು ನಿರ್ಜಲ್ ಮಾಡ್ತಾ ಇದ್ದೀನಿ, ಒಂದಷ್ಟು ದಿನ ಮಾಡಿದೆ, ನಿರ್ಜಲ್ ಮಾಡ್ತಾ ಇದ್ದೀನಿ, ನನ್ನ ಭಕ್ತಿಗೆ ಇವಾಗ ನಾನು ಏನೋ ಜಪ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ, ನನ್ನ ಸೇವೆ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ತಿನ್ನಿ, ಯಾವ್ದನ್ನ ಭಕ್ತಿ ಏನು ಬರಬೇಕು ಅಟ್ಲೀಸ್ಟು ಏನು ಏಕಾದಶಿ ತಿನ್ಬೇಕು, ತಿನ್ನಿ, ಹಾಳಾಗ್ಬಿಡಲ್ಲ ನಿಮ್ಮ ಭಕ್ತಿ. ಫಿಲಾಸಫಿನ ಅರ್ಥ ಮಾಡ್ಕೋಬೇಕೇ ಹೊರತು ನಮ್ಮ ಮನ ಬಂದಂಗೆ ಇದು ಮಾಡೋಂಗಿಲ್ಲ. ಗುರು ಇರೋದೇ ಅದಕ್ಕೆ. ಹೇಳ್ತಾ ಇಲ್ವ ಪ್ರಭುಪಾದಿಲ್ಲಿ, ತಿನ್ನು ಸೇವೆ ಮಾಡ್ಕೊಂಡು ಆಮೇಲೆ ಭಕ್ತಿ ಮಾಡ್ಕೊಂಡು ಸೇವೆ ಮಾಡು. ನೀನು ಸುಮ್ಮನೆ ತಿಂದಿರೋ ಮೂಲೆಯಲ್ಲಿ ಕೂತ್ಕೊಂಡು ಜಪ ಮಾಡಬೇಡ. ನೀನು ಸೇವೆ ಮೂಮೆಂಟ್ ಇದು, ಭಗವಂತನಿಗೆ ಸೇವೆನೂ ಮಾಡಬೇಕು ನೀನು. ಅಂದರೆ ಯಾವಾಗ ನಾವು ಇದನ್ನು ಫಿಲಾಸಫಿ ಮುಖಾಂತರ ಅರ್ಥ ಮಾಡ್ಕೋತೀವಿ ಆವಾಗ ಇದು ಸರಿ ಇರುತ್ತೆ. ಓಕೆ, ಇಲ್ಲಿ ನಿಲ್ಸೋಣ, ನಾಳೆ ಇನ್ನೊಂದು ಸ್ವಲ್ಪ ಮಾಡೋಣ. ಭಗವದ್ಗೀತಾ ಶ್ರೀಮದ್ ಭಾಗವತಂ ಕೀ ಜೈ, ಶಿಲ ಪ್ರಭುಪಾದ ಕೀ ಜೈ. ಟೈಮ್ ಆಯ್ತು.